ಗೋವಿಂದ ನಿನ್ನ ನಾಮವೇ ಚಂದ, 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 ಗೋವಿಂದ ನಿನ್ನ ನಾಮವೇ ಚಂದ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿನ್ನಯ ಮಹಿಮೆಯ ಪೊಗಳುವುದಾನಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿನ್ನಯ ಮಹಿಮೆಯ ಪೊಗಳುವುದಾನಂದ, ಮಂಗಳ ಮೂರುತಿ ಪುರಂದರ ವಿಠಲನ, ಮಂಗಳ ಮೂರುತಿ ಪುರಂದರ ವಿಠಲನ, ನಿಂಗದೆ ದಾಸರ ಸಲಹುವುದಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ನಿನ್ನ ನಾಮವೇ ಚಂದ, ನಿನ್ನ ನಾಮವೇ ಚಂದ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದುಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತಿ. ಎಲ್ಲೆಲ್ಲೂ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರವನ್ನು ಅಲಂಕರಿಸಿರುವ ಜ್ಞಾನ ವಿಜ್ಞಾನ ಘನರಾದ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 91ನೇ ಪ್ರವಚನವನ್ನು
ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 9ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಈ ಹಿಂದಿನ ಪಾಠದಲ್ಲಿ ಪರಮಾತ್ಮ ತನ್ನನ್ನು ಎಲ್ಲ ಕಡೆಯಲ್ಲೂ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ, ಅವನ ಅಸ್ತಿತ್ವವನ್ನು ಎಲ್ಲ ಕಡೆಯಲ್ಲೂ ಭಾವಿಸಬೇಕು ಅಂತಾದರೆ ಹೇಗೆ ಭಾವಿಸಬೇಕು, ಯಾವ ರೂಪದಲ್ಲಿ ಅವನಿದ್ದಾನೆ ಅನ್ನೋ ಬಗ್ಗೆ ಶ್ರೀಕೃಷ್ಣನಿಂದ ಒಂದು ಕೆಲವು ಉದಾಹರಣೆಗಳ ಹಿನ್ನೆಲೆಯಲ್ಲಿ ಪರಿಚಯ ಕೊಟ್ಟಿರೋದಾಗಿದೆ. ರಸೋಹಂ ಅಪ್ಸು ಕೌಂತೆಯ, ನೀರಿನಲ್ಲಿ ನಾನು ರಸರೂಪದಾಗಿ ಇದ್ದೇನಪ್ಪ. ಸೂರ್ಯಚಂದ್ರರಲ್ಲಿ ಪ್ರಭಾರೂಪದಲ್ಲಿ ಬೆಳಗ್ತಾ ಇದ್ದೇನೆ. ಎಲ್ಲ ವೇದ ಪಂಕ್ತಿಗಳಲ್ಲೂ ವಾಕ್ಯಗಳಲ್ಲೂ ಒಳಗೆ ಪ್ರಣವರೂಪವಾಗಿ ನಾನು ಬೆಳಗ್ತಾ ಇದ್ದೇನೆ. ಆಕಾಶದಲ್ಲಿ ಶಬ್ದರೂಪದಲ್ಲಿ ನಾನಿದ್ದೇನೆ ಅಂತ ಒಂದೊಂದು ವಸ್ತುವಿನಲ್ಲೂ ಸಾರಿಷ್ಠವಾದ ಸ್ವರೂಪ ಯಾವುದುದು ಅಂದರೆ ಆ ಪರಮಾತ್ಮನದೇ ಆಗಿದೆ ಅದು ಎಂಬ ಪರಿಚಯವನ್ನು ಕೊಟ್ಟು ಅದರ ಮುಂದುವರಿಕೆಯ ಮಾತು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಇನ್ನು ಎಲ್ಲೆಲ್ಲಿ ನಾನು ಹೇಗೆ ನೆಲೆ ನಿಂತಿದ್ದೇನೆ ಎಂಬ ಬಗ್ಗೆ ಮತ್ತಷ್ಟು ಪರಿಚಯ. ಪೃಥಿವ್ಯಾಂ, ಪೃಥ್ವಿಯಲ್ಲಿ ಪುಣ್ಯ ಗಂಧ ಅಸ್ಮಿ, ಪುಣ್ಯವಾದ ಗಂಧವಾಗಿ ನಾನು ನೆಲೆಸಿದ್ದೇನೆ. ವಿಭಾವಸೌ, ಅಗ್ನಿಯಲ್ಲಿ ತೇಜ ಅಸ್ಮಿ, ತೇಜೋರೂಪವಾಗಿ ನಾನು ನೆಲೆಸಿದ್ದೇನೆ. ಸರ್ವಭೂತೇಷು, ಎಲ್ಲ ಜೀವಕೋಟಿಗಳಲ್ಲಿ ಜೀವನಂ, ಜೀವನವಾಗಿದ್ದೇನೆ, ಪ್ರಾಣರೂಪವಾಗಿದ್ದೇನೆ. ಮತ್ತು ತಪಸ್ವಿಷು, ತಪೋಧನರಾದ ಜನಗಳಲ್ಲಿ ತಪಃ ಅಸ್ಮಿ, ತಪಸ್ಸಾಗಿ ನೆಲೆಸಿದ್ದೇನೆ ಎಂಬುದಾಗಿ ಅವನ ಅಸ್ತಿತ್ವದ ಕುರಿತು ಅವನಿಂದಲೇ ವ್ಯಕ್ತವಾದಂಥ ಒಂದು ಭಾಷೆ. ಭೂಮಿಯಲ್ಲಿ ಪುಣ್ಯಗಂಧವಾಗಿ ನಾನಿದ್ದೇನೆ, ಅಗ್ನಿಯಲ್ಲಿ ತೇಜಸ್ಸಾಗಿದ್ದೇನೆ, ಎಲ್ಲ ಜೀವಕೋಟಿಗಳಲ್ಲಿ ಮಧ್ಯದಲ್ಲಿ ಜೀವರೂಪವಾಗಿ ಪ್ರಾಣರೂಪವಾಗಿ ನಾನು ನೆಲೆಸಿದ್ದೇನೆ. ತಪಸ್ವಿಗಳಲ್ಲಿ ತಪಸ್ಸೇನೋದು ಏನಿದೆ ಆ ರೂಪದಲ್ಲಿ ನಾನು ನೆಲೆಸಿದ್ದೇನೆ ಅಂತ. ಈ ಮಾತುಗಳ ಹಿನ್ನೆಲೆ ಏನು ಅನ್ನೋ ಬಗ್ಗೆ ನಮ್ಮ ಮತಿ ಏನು ಹರಿಯುತ್ತೆ ಅದನ್ನು ಒಂದು ಸ್ವಲ್ಪ ಭಾವಿಸ್ಕೊಳ್ಳೋದಾಗಿದೆ. ಪೃಥ್ವಿಯಲ್ಲಿ ಪುಣ್ಯಗಂಧ ರೂಪದಲ್ಲಿದ್ದೇನೆ ಅಂತ. ಪುಣ್ಯಗಂಧ ರೂಪದಲ್ಲಿದ್ದೇನೆ ಅಂದರೆ ಹಾಗಾದರೆ ಪಾಪಗಂಧ ಅಂತೂ ಒಂದು ಉಂಟೆ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಪೃಥ್ವಿಯ ಲಕ್ಷಣ ಏನು ಅಂತ ಹೇಳೋದಕ್ಕೆ ಹೊರಟಾಗ ಅದನ್ನೇ ವಿಮರ್ಶೆ ಮಾಡುವಂತಹ ನ್ಯಾಯಶಾಸ್ತ್ರ ಗಂಧವತ್ವಂ ಪೃಥಿವ್ಯಾ ಲಕ್ಷಣಂ, ಗಂಧವತ್ವ ಎಂಬುದೇ ಪೃಥ್ವಿಯ ಲಕ್ಷಣ ಎಂಬುದಾಗಿ ಹೇಳುತ್ತೆ. ಅಂದರೆ ನಾನಾ ಗಂಧಗಳಿಂದ ಕೂಡಿರುವಂತಹದ್ದೇ ಪೃಥ್ವಿಯ ಒಂದು ವಿಶಿಷ್ಟವಾದ ಗುರುತು. ನಮ್ಮ ಮೂಗಿದೆ, ಮೂಗು ಗಂಧವನ್ನು ಗ್ರಹಣ ಮಾಡುವಂತಹ ಇಂದ್ರಿಯ. ಹಾಗಾಗಿ ಆ ಗಂಧವನ್ನು ಗ್ರಹಿಸಬೇಕಾದ್ರೆ ಆ ಇಂದ್ರಿಯೂ ಸಹ ಹೇಗೆ ರಚಿತವಾಗಿದೆ ಅನ್ನೋ ವಿಷಯವನ್ನು ಹೇಳೋಕ್ಕೆ ಹೊರಟಾಗ ಅದು ಪೃಥ್ವಿ ತತ್ವದಿಂದ ರಚಿತವಾದದ್ದು ಮೂಗು, ಗಂಧಗ್ರಹಣಕ್ಕೆ ಯೋಗ್ಯವಾದಂಥ ಇಂದ್ರಿಯ. ಹೀಗಿದೆ, ಒಂದಕ್ಕೊಂದಕ್ಕೆ ಆ ರೀತಿಯಾದ ಗಾಢವಾದ ಸಂಬಂಧ. ಪೃಥ್ವಿಯ ನಾನಾ ರೂಪವೇ ಅಲ್ವೇ ಲೋಕದಲ್ಲಿ ಸಂಪತ್ತು ಎಂಬುದಾಗಿ. ಮೂಗು ದೊಡ್ಡದಾಗಿದ್ದರೆ ಭಾರೀ ಸಂಪತ್ತುಳ್ಳವನಾಗ್ತಾನೆ ಅಂತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅಂದರೆ ಒಂದಕ್ಕೊಂದಕ್ಕೆ ಶಾಸ್ತ್ರಗಳಲ್ಲಿ ಹೇಗೆ ಗಹನವಾದ ಸಂಬಂಧ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನೆನಪಿಸ್ಕೊಂಡೆ.
ಭೂಮಿಯನ್ನು ಪರಿಶೀಲಿಸಿದರೆ ಭೂಮಿಯಲ್ಲಿ ಸಾತ್ವಿಕ ಭೂಮಿ, ರಾಜಸ ಭೂಮಿ, ತಾಮಸ ಭೂಮಿ ಅಂತ ಮೂರಾಗಿ ವಿಭಾಗ ಮಾಡಿರೋದು ಕಂಡುಬರುತ್ತೆ. ವಾಸ್ತುಶಾಸ್ತ್ರ ಅನ್ನೋದು ಪ್ರಧಾನವಾಗಿ ವಾಸಯೋಗ್ಯವಾದ ಭೂಮಿಯ ಕುರಿತು ಒಂದು ಪರಿಚಯವನ್ನು ಕೊಡುವಂತಹ ಸಾಹಿತ್ಯ. ಅಲ್ಲಿ ಭೂಮಿಯನ್ನು ವರ್ಣಾನುಗುಣವಾಗಿಯೂ ವಿಭಾಗ ಮಾಡಿರುವಂಥದ್ದುಂಟು. ಅದಕ್ಕೆ ಹಿನ್ನೆಲೆಯಾಗಿ ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ ಭೂಮಿಯಲ್ಲಿ ವಿಭಾಗವನ್ನು ಬೇರೆ ಕಡೆಯಲ್ಲಿ ತೋರಿಸಿರುವಂತಹದ್ದು ಉಂಟು. ಯಾವುದೋ ಮಣ್ಣನ್ನು ಮೂಸಿದರೆ ಆಜ್ಯ ಗಂಧ ಬರುತ್ತೆ ಅಂತ ಹೇಳೋದುಂಟು, ಅಂದರೆ ತುಪ್ಪದ ವಾಸನೆ ಬರುತ್ತೆ ಅಂತ. ಇನ್ಯಾವುದೋ ಒಂದು ಭೂಮಿಯನ್ನು ಮೂಸಿದರೆ ರಕ್ತದ ಗಂಧ ಬರ್ತಾಯಿದೆ ಅಂತ. ಇನ್ನೊಂದನ್ನು ಮೂಸಿದರೆ ಅನ್ನದ ಗಂಧ ಬರ್ತಾಯಿದೆ, ಇನ್ನೊಂದನ್ನು ಮೂಸಿದರೆ ಮದ್ಯದ ಗಂಧ ಬರ್ತಾಯಿದೆ. ಹೀಗೆಲ್ಲ ಅವರು ತಮ್ಮ ವಿಮರ್ಶೆಯನ್ನು ಕೊಡ್ತಾರೆ. ಭೂಮಿಯಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಗಂಧಗಳೆಲ್ಲ ಇದೆಯಲ್ಲಪ್ಪ ಅಂತ. ನಮಗೆ ಯಾವುದೋ ಕೆಲವು ಗೊತ್ತಾಗುತ್ತೆ. ಭೂಮಿ ಅಂತಂದಾಗ ಬರೀ ಮಣ್ಣು ಅಂತ ನಾವು ಭಾವಿಸುವ ಅವಶ್ಯಕತೆ ಇಲ್ಲ. ಈ ಭೂಮಿಯಲ್ಲಿ ಹುಟ್ಟಿ ಬೆಳೀತಾ ಇರುವಂತಹ ವೃಕ್ಷ ವನಸ್ಪತಿಗಳು, ಕ್ರಿಮಿಕೀಟಗಳು, ಇವುಗಳೆಲ್ಲ ಗಂಧ ಇದೆ ನಾನಾ ತರಹದ್ದು. ಗಿಡಮರ ಬಳ್ಳಿಗಳನ್ನೇ ಗಮನಿಸಿದರೆ ಎಷ್ಟು ತರಹದ ಗಂಧ ಇದೆ. ಮಾವಿನ ಮರ, ಅದರದ್ದೇ ಗಂಧ ಸಂಪೂರ್ಣವಾಗಿ ಭಿನ್ನವಾದದ್ದು. ಲತೆಯನ್ನು ತೆಗೆದುಕೊಂಡ್ರೆ ಮಲ್ಲಿಕಾ, ಅದರ ಗಂಧ ಬೇರೆ, ಅದರ ಹೂವಿನ ಗಂಧ ಬೇರೆ. ಆ ಹೂವು ಸಹ ಏನು, ಪೃಥ್ವಿ ಒಂದು ಪದಾರ್ಥದ ಒಂದು ಪರಿಪಕ್ವವಾದ ಸ್ವರೂಪ ಅದು. ಅಲ್ಲೊಂದು ಅದ್ಭುತವಾದ ಗಂಧ ಇದೆ. ತುಳಸಿಯನ್ನು ನೋಡಿದರೆ ಎಂಥ ಅದ್ಭುತವಾದ ಗಂಧ ಇದೆ. ಮರುಗ ಉತ್ಕೃಷ್ಟವಾದಂಥ ಗಂಧದಿಂದ ಕೂಡಿದೆ. ಪಚ್ಚೇತನೆ ಗಂಧದಿಂದ ಕೂಡಿದೆ. ಇನ್ನು ಗಂಧ ಅನ್ನೋ ಪದವನ್ನೇ ತೆಗೆದುಕೊಂಡ್ರೆ ಶ್ರೀಗಂಧ, ಅದರದ್ದೇ ಒಂದು ಗಂಧ. ಚಂದನ, ಅದರದ್ದೇ ಒಂದು ಗಂಧ. ಇದಲ್ಲದೆ ಇನ್ನೂ ಅನೇಕ ಗಂಧಗಳಿದೆ. ಅಷ್ಟಗಂಧಗಳು ಅಂತ ಪೂಜಾ ಕಲ್ಪಗಳಲ್ಲಿ ಜ್ಞಾಪಿಸ್ಕೋತಾರೆ. ಅಷ್ಟು ತರಹದ ಸುಗಂಧಿ ದ್ರವ್ಯಗಳಾಗಿದೆ ಇದೆ. ಕಸ್ತೂರಿ ಸುಗಂಧಿಯಾದ ದ್ರವ್ಯ. ಹೀಗೆ ಹುಡುಕೋತ ಹೋದರೆ ಭೂಮಿಯಲ್ಲೂ, ಭೂಮಿಯ ಸೃಷ್ಟಿಯಾಗಿರುವ ಪದಾರ್ಥಗಳಲ್ಲೂ, ವೃಕ್ಷ ವನಸ್ಪತಿಗಳಲ್ಲೂ, ಕ್ರಿಮಿಕೀಟಗಳಲ್ಲೂ ಎಲ್ಲ ಕಡೆಯಲ್ಲೂ ಒಂದೊಂದು ಗಂಧ ಇದೆ. ಗೋವಿನ ಗಂಧ ಬೇರೆ, ಆಡಿನ ಗಂಧ ಬೇರೆ. ಸಾಕಷ್ಟು ಅಂತರಗಳಿದೆ. ಹೀಗೆಲ್ಲ ಗಮನಿಸಿದಾಗ ಭಗವಂತ ನಾನು ಈ ರೂಪದಲ್ಲಿ ನೆಲೆಸಿದ್ದೀನಿ ಅಂತ ಹೇಳುವಾಗ ಎಲ್ಲೆಲ್ಲಿ ನೆಲೆಸಿದ್ದಾನೆ ಅಂದರೆ ಈ ಎಲ್ಲ ಗಂಧದಲ್ಲೂ ನೆಲೆಸಿದ್ದಾನೆ ಅವನು. ಏಕೆಂದರೆ ಈ ಎಲ್ಲ ಗಂಧವು ಒಂದೊಂದು ರೂಪದಲ್ಲಿ ಒಂದೊಂದು ಜೀವಕೋಟಿಗೆ ಅನೇಕ ಸ್ಫೂರ್ತಿಯನ್ನು ಕೊಡುವಂಥದ್ದಾಗಿದೆ. ಅನೇಕ ತರಹದ ಬಲವನ್ನು ತುಂಬುವಂಥದ್ದಾಗಿದೆ. ಅವನವನ ಹುಟ್ಟಿನ ಪ್ರಕೃತಿಗೆ ತಕ್ಕಂತೆ ಒಂದೊಂದು ಪರಮಪ್ರಿಯವಾಗುತ್ತೆ. ಅವನವನ ಜನ್ಮಾಂತರದ ಸಂಸ್ಕಾರಕ್ಕೆ ತಕ್ಕಂತೆ ಒಂದೊಂದು ಪರಮಪ್ರಿಯವಾಗಿ ಆಗುತ್ತೆ. ಯಾರೋ ಒಬ್ಬನಿಗೆ ಇಂಗು, ನೀರುಳ್ಳಿ ಇವೆರಡೂ ಸೇರಿಸಿ ಕುದಿಸಿದರೆ ಬಹಳ ಹಿತವಾದಂಥ ಗಂಧ ಅಂತ ಅನಿಸುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂತ. ಮೂಗು ಅರಳುತ್ತೆ. ಇನ್ನೊಬ್ಬನಿಗೆ ಮೂಗು ಮುಚ್ಕೊಂಡು ಎಲ್ಲರೂ ಓಡೋಗಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅಭ್ಯಾಸ ಮಾಡ್ಕೊಂಡಿರೋ ಕ್ರಮ ಒಂದು ತರಹ ಇದೆ. ಯಾವುದಕ್ಕೋ ಒಂದಕ್ಕೆ ಒಗ್ಗಿಸ್ಕೊಂಡಿದ್ದಾಗಿದೆ, ಯಾವುದಕ್ಕೋ ಒಂದರಿಂದ ದೂರ ಇದ್ದಿದ್ದಾಗಿದೆ. ಅದಲ್ಲದೆ ಮೈಯೇ ಒಂದನ್ನು ಹೇಳ್ತಾ ಇದೆ, ಇದು ನನಗೆ ಹೊಂದುತ್ತೆ, ಇದು ಹೊಂದಲ್ಲ ಅಂತ. ಹೀಗೆಲ್ಲ ವಿಷಯಗಳಿದೆ. ಹೀಗಿರೋದ್ರಿಂದ ಭೂಮಿಯಲ್ಲಿ ನಾನಾ ತರಹದ ಗಂಧ ಏನೇನಿದೆ ಅದು ಎಲ್ಲ ಗಂಧದಲ್ಲೂ ಭಗವಂತನ ಸಾನ್ನಿಧ್ಯ ಇದೆ. ಅದು ಒಂದೊಂದು ಜೀವಕ್ಕೆ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತೆ. ಸ್ಫೂರ್ತಿ ಅನ್ನೋ ಪದವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಂಧವನ್ನು ಆಗ್ರಹಣ ಮಾಡಿದ್ರೆ ಏನಾಗುತ್ತೆ, ಯಾವುದಕ್ಕೋಸ್ಕರ ಒಂದು ಪೂಜಾಕಲ್ಪ ಅಂದಾಗ ಇಂಥ ಗಂಧದ ವಸ್ತುಗಳನ್ನೇ ಬಳಸಬೇಕು ಅಂತ. ಯಾವುದೋ ದೇವತಾ ಪೂಜೆಗೆ ಕೇದಿಗೆ ಹೂವು ಆಗಲ್ವಂತ, ಗಣಪತಿ ಪೂಜೆಗೆ ತುಳಸಿ ಆಗಲ್ವಂತ. ಇದೇನಿದು ಈ ರೀತಿಯಲ್ಲಿ ಪಕ್ಷಪಾತದ ಬುದ್ಧಿ? ಪಕ್ಷಪಾತದ ಬುದ್ಧಿ ಅಲ್ಲ ಇದು, ಡಿಸ್ಕ್ರಿಮಿನೇಷನ್ ಅಲ್ಲ ಇದು. ಮತ್ತೇನದು ಅಂತ ಕೇಳಿದರೆ, ನಮ್ಮ ದೇಹದ ಯಾವ ಕೇಂದ್ರವನ್ನು ಯಾವ ಗಂಧ ತೆರೆಯುತ್ತೆ ಅನ್ನೋ ವಿಷಯ ಇದೆ. ತುಳಸಿ ವೈಷ್ಣವ ಕೇಂದ್ರಗಳನ್ನು ತೆರೆದರೆ ಅದೇ, ಇನ್ನೊಂದು ಪುಷ್ಪ ಪ್ರಧಾನವಾಗಿ ನಮ್ಮೊಳಗಡೆ ಇರುವಂತಹ ಶೈವ ಕೇಂದ್ರಗಳನ್ನು ತೆರೆಯುತ್ತೆ. ಇನ್ನೊಂದು ಶಾಕ್ತ ಶಕ್ತಿ ದೇವತೆಯ ಕೇಂದ್ರಗಳನ್ನು ತೆರೆಯುತ್ತೆ. ಇನ್ನೊಂದು ಸೌರ ಕೇಂದ್ರವನ್ನು, ಸೂರ್ಯ ದೇವತೆಯ ಕೇಂದ್ರವನ್ನು ತೆರೆಯುತ್ತೆ. ಹೀಗೆಲ್ಲ
ಗಂಧಗಳಲ್ಲಿ ನಾನಾ ಸ್ವರೂಪ ಇದೆ ಎಂಬುದಾಗಿ ಬಹಳ ಗಹನವಾದ ಅಧ್ಯಯನವನ್ನು ಋಷಿ ಮಹರ್ಷಿಗಳು ಅಧ್ಯಯನ ಮಾಡಿದ್ರು ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ಲ, ಹಾಗೆ 10 ವಿಷಯಗಳ ಬಗ್ಗೆ ಒಂದಷ್ಟು ಡಾಟಾ ಸಂಗ್ರಹ ಮಾಡಿ ಆಮೇಲೆ ಒಂದು ತೀರ್ಮಾನ ಕೊಟ್ಟರು ಅಂತ. ಇದೆಲ್ಲ ನಮ್ಮ ದೇಶದ ಅಧ್ಯಯನ ಅಂದರೆ ಏಕಾಗ್ರತೆಯಿಂದ ಅದರ ಮೇಲೆ ಮನಸ್ಸನ್ನು ನಿಲ್ಲಿಸಿ ಅದರ ಪದರದಲ್ಲಿರುವಂತಹ ತತ್ವಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ಪತ್ತೆ ಹಚ್ಚಿಕೊಳ್ಳುವಂತಹ ಅದ್ಭುತವಾದ ಸಾಮರ್ಥ್ಯ. ಅದೇ ಭಾರತ ದೇಶದ ಅಧ್ಯಯನ ಪ್ರಧಾನವಾದದ್ದು. ಆಯಾ ಮಾರ್ಗವನ್ನು ಕುರಿತು, ಆಯಾ ವಿಷಯವನ್ನು ಕುರಿತು ಏಕಾಗ್ರತೆ ಮಾಡಿದಾಗ ಅಲ್ಲಿರುವ ಎಲ್ಲ ಸತ್ಯಗಳು ಪ್ರಕಾಶಿತವಾಗುತ್ತೆ. ಈ ಏಕಾಗ್ರತೆ ಅಂದಾಗ ನಾವು ಪುಸ್ತಕ ಓದ್ತಾ ಇರುವಾಗ ಇಟ್ಕೊಂಡಿರೋ ಏಕಾಗ್ರತೆ ಅಲ್ಲ ಇದು, ಅದಕ್ಕಿಂತ ಭಿನ್ನವಾದದ್ದು. ಆ ಏಕಾಗ್ರತೆಯ ಶಬ್ದವನ್ನು ಪುಸ್ತಕ ಓದುವಾಗಲೂ ಹೇಳ್ತೀವಿ ನಾವು, ಸ್ವಲ್ಪ ಏಕಾಗ್ರತೆಯಿಂದ ಪುಸ್ತಕ ಓದು ಅಂತ. ಆದರೆ ಪುಸ್ತಕ ಓದುವಾಗ ಪ್ರತಿ ಪದ ಮತ್ತು ವಾಕ್ಯಗಳ ಮೇಲೆ ಹರಿತಾ ಇರುವಾಗ ಮನಸ್ಸು ಅನೇಕ ವಿಷಯಗಳಲ್ಲಿ ಚಲಿಸ್ತಾ ಹೋಗ್ತಾ ಇರುತ್ತೆ. ಆದರೆ ಒಂದು ಟ್ರ್ಯಾಕ್ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ವಿಶಿಷ್ಟವಾದ ಮಾರ್ಗದಲ್ಲಿ ಪದ್ಧತಿಯಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ ಹೊರತು ವಿಷಯ ಪ್ರತಿ ಕ್ಷಣಕ್ಕೂ ಭಿನ್ನವಾಗ್ತಾ ಇರುತ್ತೆ. ಆದರೆ ಯೋಗಶಾಸ್ತ್ರದಲ್ಲಿ ಚಿತ್ತೈಕಾಗ್ರ್ಯ ಅಂತನ್ನುವಾಗ ಹಾಗೆ ಹೇಳ್ತಾ ಇಲ್ಲ. ಒಂದು ವಸ್ತುವಿನ ಮೇಲೆ ಏಕಾಗ್ರಗೊಳಿಸಿದರೆ ಆ ಕಡೆ ಈ ಕಡೆ ಚಲಿಸಬಾರ್ದು, ಅದೊಂದು ಬಿಟ್ಟು ಇನ್ನೊಂದು ತೋರಬಾರ್ದು. ಹಾಗಿದ್ದರೆ ಅದಕ್ಕೆ ಏಕಾಗ್ರತೆ ಎಂಬುದಾಗಿ ಕರೀತಾರೆ. ಹಾಗೆ ಏಕಾಗ್ರತೆಯನ್ನು ಮಾಡಿದಾಗ ಒಂದು ವಸ್ತುವಿನ ಸಕಲ ಸತ್ಯಗಳು ಪ್ರಕಾಶಿತವಾಗುತ್ತೆ ಅಂತ. ಅಂದರೆ ಅದರ ಭೌತಿಕ ಸತ್ಯಗಳೇನು, ದೈವಿಕ ಸತ್ಯಗಳೇನು, ಅಧ್ಯಾತ್ಮ ಸತ್ಯಗಳೇನು, ವಾತಪಿತ್ತ ಕಫಗಳಲ್ಲಿ ಯಾವುದನ್ನು ಇದು ಪ್ರಚೋದನೆಗೊಳಿಸುತ್ತೆ, ಯಾವುದು ಪ್ರಧಾನವಾಗಿದೆ, ಸತ್ವರಜಸ್ತಮಸ್ಸುಗಳಲ್ಲಿ ಇದರಲ್ಲಿ ಯಾವುದು ಪ್ರಧಾನವಾಗಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಗಳಲ್ಲಿ ಯಾವುದು ಪ್ರಧಾನವಾಗಿ ನೆಲೆ ನಿಂತಿದೆ, ಅಷ್ಟೂ ಸತ್ಯವನ್ನು ಪ್ರಕಾಶಿತಗೊಳಿಸುತ್ತೆ ಅದು. ಹಾಗೆ ಒಂದು ವಿಷಯವನ್ನು ಪತ್ತೆ ಮಾಡಿಕೊಂಡು ಭಾರತ ಮಹರ್ಷಿಗಳು ಪುಷ್ಪಗಳ ಬಗ್ಗೆ ಒಂದು ನೋಟವನ್ನು ಭಗವಂತನ ಆರಾಧನೆಗೆ ಹೀಗೆ ಹೋಗಿಯಪ್ಪ, ನಮ್ಮ ಮನಸ್ಸು ಏನು ಬೇಕಾದ್ರೂ ಹೇಳ್ಬೋದು, ಆ ಮನಸ್ಸು ಸುಶಿಕ್ಷಿತವಾದದ್ದಲ್ಲ, ಅದಕ್ಕೆ ಆ ಸಾಮರ್ಥ್ಯವೂ ಇಲ್ಲ, ವಿವೇಕ ಬೆಳೆದಿಲ್ಲ. ಆ ಮನಸ್ಸಿನ ನಿರ್ಣಯವನ್ನು ಇಟ್ಕೊಂಡು ಯಾತಕಪ್ಪ ಬದುಕ್ತೀರಿ? ಅದಕ್ಕೆ ಬದಲಿಗೆ ಒಬ್ಬ ಯೋಗಿಯ, ಒಬ್ಬ ಮಹಾಪುರುಷನ, ಒಬ್ಬ ಮಹರ್ಷಿಯ ನಿರ್ಣಯ ಏನಿದೆ ಅದು ಸಾರ್ವಕಾಲಿಕ ನಿರ್ಣಯ. ಅಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಕೊಟ್ಟಂಥ ಮಾತನ್ನು ಭದ್ರವಾಗಿ ಅವಲಂಬಿಸಿ ನಿಮಗೆ ಆ ಸಾಮರ್ಥ್ಯ ಬಂದಾಗ ನೀವು ಏನು ಬೇಕಾದ್ರೂ ನಿರ್ಣಯ ಮಾಡಿ. ನೀವೊಬ್ಬರು ಮಹರ್ಷಿಗಳಾದರೆ, ಯೋಗಿಗಳಾದರೆ ನಿಮ್ಮ ನಿರ್ಣಯಕ್ಕೂ ಅಷ್ಟೇ ಮಾನ್ಯತೆ ಇರುತ್ತೆ. ಅಲ್ಲಿವರೆಗೆ ಹೇಳಿದ ಮಾತನ್ನು ಕೇಳು ಅನ್ನೋ ರೀತಿಯಾದಂಥ ಒಂದು ನಡೆ ಸಹಜವಾಗಿ ಬೇಕಾಗುತ್ತೆ. ಅದರಿಂದ ಭೂಮಿಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಭಾವಗಳನ್ನು ಜಾಗರೂಕಗೊಳಿಸೋದಕ್ಕೆ ಬೇಕಾಗುವ ಗಂಧಗಳಿದೆ. ಅದನ್ನೇ ಸುಗಂಧ, ದುರ್ಗಂಧ ಅನ್ನೋ ಪದದಿಂದಲೂ ಕರೆಯೋದುಂಟು. ಇವೆಲ್ಲ ವಿಷಯಗಳು ಇವತ್ತು ಒಂದೊಂದು ರೀತಿಯಾದ ಅಪವ್ಯಾಖ್ಯಾನಕ್ಕೆ ಒಳಗಾಗಿವೆ. ಯಾಕ್ರಿ ಒಂದೊಂದು ದುರ್ಗಂಧ ಅಂತ ಕರಿತೀರಿ? ಯಾರೋ ಒಬ್ಬನಿಗೆ ಅದು ತುಂಬ ಹಿತವಾಗೇ ಇರುತ್ತೆ. ಯಾತಕ್ಕೆ ಇದನ್ನ ಸುಗಂಧ ಅಂತ ಕರಿತೀರಿ? ಇದು ಯಾರೋ ಒಬ್ಬನಿಗೆ ಭಾಳ ಹಿತ, ಇನ್ನೊಬ್ಬನಿಗೆ ಹಿತವಾಗಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಕಥೆಯನ್ನು ಹೇಳ್ತಾರೆ. ಹೀಗೆ ಸಂಚಾರ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆಯಲ್ಲಿ ಉಳಿಬೇಕಾಗಿ ಬಂತು. ಮಲ್ಲಿಗೆ ಹೂವಿನ ವ್ಯಾಪಾರ ಮಾಡ್ತಾ ಇರೋನ ಹಟ್ಟಿಯಲ್ಲಿ ಹೋಗಿ ಮಲಗಬೇಕಾಗಿ ಬಂತು. ಮಲಗಿದಾಗ ಬೆಳಗ್ಗೆ ಎದ್ದು ಆಮೇಲೆ ವಿಚಾರ ಮಾಡಿದಾಗ ಒಂದು ಕ್ಷಣ ನಿದ್ದೆ ಬರಲಿಲ್ಲ ಅಂತ. ಯಾಕೆಂದರೆ ವಾಸನೆ. ಆಮೇಲೆ ಮರುದಿನ ಹೋಗ್ತಾ ಇರುವಾಗ ಮೀನಿನ ವ್ಯಾಪಾರದ ಒಂದು ಯಾವುದೋ ಗುಡಿಸಲು ಸಿಕ್ತು. ಅಲ್ಲಿ ಮಲಗಬೇಕಾಗಿ ಬಂತು. ಅಲ್ಲಿ ಮೀನಿನ ವಾಸನೆ. ಬೆಳಗ್ಗೆ ಎದ್ದು ಪರಸ್ಪರ ಮಾತುಕತೆ ಆಡಿಕೊಂಡು ಗುರು ಶಿಷ್ಯರು. ನಿದ್ದೆ ಬಂತು, ತುಂಬ ಅಚ್ಚುಕಟ್ಟಾಗಿ ನಿದ್ದೆ ಬಂತಪ್ಪ, ತುಂಬ ಚೆನ್ನಾಗಿ ಅಂತ. ಅಂದರೆ ತಾತ್ಪರ್ಯ ಏನು? ಒಗ್ಗಿದೆ ಒಂದು ಗಂಧ, ಇನ್ನೊಂದು ಗಂಧ ಒಗ್ಗಿಲ್ಲ ಅಂತ. ಅಭ್ಯಾಸದಿಂದ ಒಗ್ಗೋದು ಒಂದು, ನನ್ನ ಪ್ರಕೃತಿಗೆ ಹೊಂದುತ್ತೋ ಹೊಂದಲ್ವೋ ಅನ್ನೋದು ಇನ್ನೊಂದು. ಪ್ರಕೃತಿಗೆ ಹೊಂದದೇ ಇರುವುದನ್ನು ಒಗ್ಗಿಸ್ಕೊಳ್ಳೋಕೆ ಹೊರಟಾಗ ಘರ್ಷಣೆ ನಡೀತಾ ಇರುತ್ತೆ ಪ್ರಕೃತಿನಲ್ಲಿ. ಪ್ರಕೃತಿ ಸೋಲುತ್ತೆ ಯಾವುದೋ ನಿರ್ಧಾರ. ಅದರಿಂದ ಲಾಭ ತುಂಬ ದೊಡ್ಡದಾಗಲ್ಲ. ಒಗ್ಗಿಸ್ಕೋಬೋದು ಯಾವುದನ್ನು ಬೇಕಾದ್ರೂ. ಲೋಕದಲ್ಲಿ ಹೇಳೋದುಂಟು, ಸ್ವಲ್ಪ ಒಗ್ಗಿಸ್ಕೊಳ್ರಿ, ಏನಾಗುತ್ತೆ ಹೇಳಿ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತೀರಿ ಅಂತ. ಹೌದು, ರಾತ್ರಿ ನಿದ್ದೆ ಮಾಡೋದನ್ನು ಬಿಟ್ಟು ಜಾಗರೂಕವಾಗಿರೋದನ್ನ ಒಗ್ಗಿಸ್ಕೊಂಡ್ರೆ ಒಗ್ಗೋಕ್ಕಾಗುತ್ತೋ ಇಲ್ವೋ? ಒಗ್ಗುತ್ತೆ.
ಒಂದು 6 ತಿಂಗಳು, 1 ವರ್ಷ, ಒಂದು 5 ವರ್ಷ, 10 ವರ್ಷ ರಾತ್ರಿ ಪೂರ್ತಿ ಎಚ್ಚರಿಕೆ ಇದ್ಬಿಡೋದು. ಹಗಲೊತ್ತು ಮಾತ್ರ ನಿದ್ದೆ ಮಾಡೋದು. ಹೀಗೆ ಮಾಡಿದ್ರೆ ಒಗ್ಗುತ್ತೋ ಹೋಗಲ್ಲ, ಒಂದು ಒಗ್ಗುತ್ತೆ. ಆದರೆ ಹಾಗೆ ಮಾಡ್ತಾ ಹೋದಾಗ ಏನಾಗ್ತಾರೆ ಮನುಷ್ಯರು ಅಂತ ಕೇಳಿದರೆ ರಾತ್ರಿಂಚರಹ ಎಂಬುದಾಗಿ ಆಗ್ತಾರೆ. ಅಂದ್ರೇನಾಗುತ್ತೆ, ಒಗ್ತಾ ಒಗ್ತಾ ಆ ಒಗ್ಗೋಕ್ಕೋಸ್ಕರವಾಗಿ ಪ್ರಕೃತಿ ಅನೇಕ ಪರಿವರ್ತನೆಗಳನ್ನು ಮಾಡ್ಕೊಂಡ್ಬಿಡುತ್ತೆ. ರಾತ್ರಿಂಚರಹ ಅಂದರೆ ರಾಕ್ಷಸ ಅಂತ ಅರ್ಥ. ಅದಕ್ಕೆ ಆ ರಾಕ್ಷಸವಾದಂಥ ಲಕ್ಷಣಗಳು ಮೈನಲ್ಲಿ ಹುಟ್ಟುತ್ತೆ. ರಾಕ್ಷಸವಾದ ಮನಸ್ಸು, ಬುದ್ಧಿ ಇವೆಲ್ಲ ಹುಟ್ಕೊಳ್ಳುತ್ತೆ. ಹೀಗೆಲ್ಲ ಪರಿವರ್ತನೆಗಳಾಗಿ ಒಗ್ಗಿಸ್ಕೊಳ್ಳೋದ್ರಲ್ಲಿ ಏನು ಲಾಭ ಇದೆ? ಯಾವ ಪರಿವರ್ತನೆ ಇದ್ದರೆ ನನ್ನ ಜೀವನ ಪರಮಸುಂದರವಾಗುತ್ತೋ ಅಂಥ ಪರಿವರ್ತನೆ ತಾನೇ ಬೇಕಾಗಿರೋದು. ಆ ನೇರದಲ್ಲಿ ಆಲೋಚನೆ ಮಾಡಿ ಅದರಿಂದ ಯಾವುದನ್ನು ಒಗ್ಗಿಸ್ಕೋಬೇಕು, ಯಾವುದನ್ನು ಒಗ್ಗಿಸ್ಕೋಬಾರ್ದು ಅನ್ನೋ ಬಗ್ಗೆ ವಿವೇಕ ಬೇಕು. ಭೂಮಿಯಲ್ಲಿ ನಾನಾ ಗಂಧಗಳಿದ್ದಾಗ ಆ ಗಂಧಗಳಲ್ಲೂ ಸಹ ಎಲ್ಲ ಗಂಧದಲ್ಲೂ ಭಗವಂತ ನೆಲೆಸಿದ್ದಾನೆ. ಅಣುರೇಣು ತೃಣಕಾಷ್ಠಗಳಲ್ಲಿ ನೆಲೆಸಿದ ದೇವ ಯಾವ ಗಂಧದಲ್ಲಿ ಇಲ್ಲ, ಅವನು ಎಲ್ಲ ಗಂಧದಲ್ಲೂ ಇದ್ದಾನೆ. ಆದರೆ ಅವನ ಅತಿಶಯವಾದ ಉಪಸ್ಥಿತಿ, ಇರುವಿಕೆ ವಿಶೇಷವಾಗಿ ಎಲ್ಲಿ ಅಂತ ಕೇಳಿದ್ರೆ, ಯಾವುದು ಪರಮ ಸಾತ್ವಿಕವಾದ ಗಂಧವೋ, ಯಾವ ಗಂಧವನ್ನು ಭಾವಿಸಿದರೆ ಆ ಒಳಗಡೆ ಬೆಳಗುವಂತಹ ಪರಮಾತ್ಮನೆಡೆಗೆ ಸಾಗೋದಕ್ಕೆ ಬೇಕಾಗುವಂತಹ ಅನುಕೂಲತೆ ಹುಟ್ಟುತ್ತೋ ಮೈನಲ್ಲಿ, ಮನಸ್ಸಿನಲ್ಲಿ, ಅಂಥ ಗಂಧವನ್ನು ಏನಂತ ಕರಿಬೇಕು? ಭಗವಂತನ ವಿಶಿಷ್ಟ ಸಾನ್ನಿಧ್ಯ ನೆಲೆಸಿರುವ ಗಂಧ ಅಂತ ಕರಿಬೇಕು. ಅದರಿಂದಲೇ ಪೂಜೆಗೆ ಆಯ್ಕೆ ಮಾಡಿರುವಂತಹ ಗಂಧ ಇದೆಯಲ್ಲ, ಅವು ಶ್ರೇಷ್ಠವಾದ ಗಂಧವೇ. ಅದಕ್ಕೊಂದು ಹಿರಿದಾದ ಸ್ಥಾನ ಇದೆ. ಬೇರೆ ಗಂಧಗಳಲ್ಲೂ ಭಗವಂತ ಇರ್ಬೋದು, ಆದರೆ ಇಲ್ಲಿ ಭಗವಂತನ ನಿಲುವು ಅತಿಶಯವಾಗಿದೆ ಎಂಬುದಾಗಿ ಭಾವಿಸಬೇಕು. ಅಂಥ ಗಂಧವನ್ನು ಪುಣ್ಯಗಂಧ ಎಂಬುದಾಗಿ ಕರೆದ್ರೆ ಅದು ಚೆನ್ನಾಗಿದೆ. ಪುಣ್ಯಗಂಧ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಪುಣ್ಯವಂತರಿಗೆ ಪ್ರಿಯವಾಗುವ ಗಂಧ ಅದು. ಪುಣ್ಯ ವಸ್ತುಗಳಲ್ಲಿ ನೆಲೆಸಿರುವಂಥ ಒಂದು ಗಂಧ ಅದು. ಪುಣ್ಯದ ಕಡೆಗೆ ನಮಗೆ ಯಾತ್ರೆ ಮಾಡಿಸೋದಕ್ಕೆ ಬೇಕಾಗುವ ಗಂಧ ಅದು. ಆದ್ದರಿಂದ ಪುಣ್ಯಗಂಧ. ಅಂತಹ ಪುಣ್ಯಗಂಧದಲ್ಲಿ ನಾನು ನೆಲೆಸಿದ್ದೇನೆ. ಅಲ್ಲಿ ಹುಡುಕು ನನ್ನನ್ನು, ನಾನು ಸಿಗ್ತೇನೆ. ನಾನು ಅಲ್ಲಿ ನೋಡು ನನ್ನನ್ನು, ನಾನು ಅಲ್ಲಿದ್ದೇನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸೌ ಅಗ್ನಿಯಲ್ಲಿ ತೇಜ ಅಸ್ಮಿ ಚ ಮತ್ತು ಹಿಂದಕ್ಕಿಟ್ಕೊಂಡ್ರೆ ವಿಭಾವಸೌ ಅಗ್ನಿಯಲ್ಲಿ ತೇಜ ಅಸ್ಮಿ, ತೇಜೋರೂಪದಲ್ಲಿ ನಾನಿದ್ದೇನೆ ಅಂತ. ತೇಜಸ್ಸು ಅಂದರೆ ಒಂದು ವಿಶಿಷ್ಟವಾದ ಪ್ರಭಾವ, ವೀರ್ಯ. ಅಗ್ನಿಯಲ್ಲಿ ಅದರದೇ ಆದ ಸಹಜವಾದಂಥ ಒಂದು ಬಲ ಇದೆ, ವೀರ್ಯ ಇದೆ. ಏನದು? ಏನನ್ನು ಕೊಟ್ಟರೂ ಆತ್ಮಸಾತ್ ಮಾಡ್ಕೊಳ್ಳುತ್ತೆ, ಅದು ತನ್ನಂತೆ ಮಾಡ್ಕೊಳ್ಳುತ್ತೆ. ಯಾವುದೋ ಉರುವಲನ್ನು ಕೊಟ್ವಿ, ಆ ಉರುವಲಷ್ಟು ಸಂಪೂರ್ಣವಾಗಿ ಅಗ್ನಿಮಯವಾಗಿ ಕೆಂಡದಂತೆ ಆಗಿ ಆಮೇಲೆ ಭಸ್ಮವಾಗಿ ಹೊರಟೋಗುತ್ತೆ, ಏನೂ ಉಳಿಯಲ್ಲ, ಆತ್ಮಸಾತ್ ಆಗಿ ಹೋಗ್ಬಿಡುತ್ತೆ. ಕಬ್ಬಿಣವನ್ನೇ, ಲೋಹವನ್ನೇ ಬೆಂಕಿಯಲ್ಲಿ ಹಾಕಿದ್ವಿ ಅಂದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಬೆಂಕಿ ಬೇರೆ ಅಲ್ಲ, ಕಬ್ಬಿಣ ಬೇರೆ ಅಲ್ಲ, ಹಾಗೆ ಅಷ್ಟು ಆ ಬಣ್ಣದಿಂದ, ಆ ಕಾವಿಂದ ಕೂಡುತ್ತೆ, ಒಂದು ವಿಶಿಷ್ಟವಾದ ವೀರ್ಯದಿಂದ ತುಂಬಿಕೊಂಡ್ಬಿಡುತ್ತೆ. ಆ ವೀರ್ಯವನ್ನೇ ತೇಜಸ್ಸು ಅಂತ ಇಟ್ಕೊಳ್ಳೋದಾದರೆ, ಅಗ್ನಿಯಲ್ಲಿ ವೀರ್ಯ ರೂಪದಲ್ಲಿದ್ದೇನೆ ನಾನು, ತೇಜಸ್ಸಿನ ರೂಪದಲ್ಲಿ ನಾನಿದ್ದೇನೆ ಅಂತ. ಇಲ್ಲೂ ಸಹ ಭೂಮಿಯ ಬಗ್ಗೆ ನಾವು ಚಿಂತನೆ ಮಾಡಿದ ಹಾಗೆ ಚಿಂತಿಸಬೇಕಾದ ವಿಷಯ ಇದೆಯೇ ಇಲ್ವೇ? ಭೂಮಿಯಲ್ಲಿ ಹೇಗೆ ನಾನಾ ಪ್ರಕಾರಗಳು ಉಂಟು, ಗಂಧದಲ್ಲಿ ವೈವಿಧ್ಯ ಉಂಟು ಅಂತ ಹೇಳಿದ ಹಾಗೆ ಅಗ್ನಿಯಲ್ಲಿ ಏನಾದ್ರು ಪ್ರಕಾರಗಳಿವೆ, ಎಲ್ಲ ಅಗ್ನಿಯೂ ಒಂದೇನೆ ಅಂತ. ಸ್ಥೂಲ ಬುದ್ಧಿಗೆ ಆಲೋಚನೆ ಮಾಡಿದಾಗ ಯಾವ ಅಗ್ನಿ ಅಂದರೂ ಬಿಡ್ರಿ, ಅಗ್ನಿ ಅಂದರೂ ಸುಡೋ ವಸ್ತು, ಎಲ್ಲ ಒಂದೇ. ಇದು ವಿವೇಕ ತೆರೆದೇ ಇರುವಂತಹ ಬುದ್ಧಿಗೆ ತೋರುವಂತಹ ಒಂದು ನಡೆ. ಎಲ್ಲ ರಕ್ತ ಒಂದೇ ಬಿಡಿ ಅಂತ ಒಂದು ಮಾತಿತ್ತು ಒಂದು ಕಾಲದಲ್ಲಿ. ಇವತ್ತಿಗೆ ಮಾತಾಡೋಲ್ಲ. ಇಲ್ಲ ರೀ, ಎ ಗ್ರೂಪು, ಬಿ ಗ್ರೂಪು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬ್ಲಡ್ ಕ್ಲಾಟ್ ಆಗುತ್ತೆ, ಆಸಾಮಿ ಹೋಗಿಬಿಡ್ತಾನೆ. ಇದು ಶೋಧನೆ ಆದಮೇಲೆ ಈ ಮಾತು ಬಂತು. ಶೋಧನೆ ಆಗೋದಕ್ಕಿಂತ ಮುಂಚೆ ಅಜ್ಞಾನ ತುಂಬಿತ್ತು ಆ ವಿಷಯದಲ್ಲಿ. ಹಾಗೆ ರಕ್ತ ಅಂತಂದಾಗ ಅದರಲ್ಲಿ ಎಷ್ಟು ವೈವಿಧ್ಯ ಇದೆ ಅನ್ನೋ ಬಗ್ಗೆ ಪೂರ್ತಿ ಗೊತ್ತಾಯ್ತೆ. ಇನ್ನೆಷ್ಟೋ ಕ್ಷೇತ್ರದಲ್ಲಿ ಅಜ್ಞಾನ ಇದೆ. ಅದು ಯಾವತ್ತೋ ಪ್ರಕಾಶಿತವಾಗಬೇಕು, ಆಗಬಾರ್ದು ಅಂತ ಹೇಳೋಕ್ಕಾಗಲ್ಲ.
ಹೀಗೆಲ್ಲ ಇದೆ. ಅದೇ ನೆರದಲ್ಲಿ ಅಗ್ನಿ ಅಂತಂದಾಗ ಎಲ್ಲವೂ ಒಂದೇ ಅಗ್ನಿ ಅಲ್ಲ. ಒಂದು ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಒಂದು ಪಾಕವನ್ನು ಮಾಡಬೇಕಾದ್ರೆ ನೋಡಪ್ಪ, ಈ ಪಾಕನ ತಯಾರು ಮಾಡಬೇಕಾದ್ರೆ ಬಾಣಾಗ್ನಿ ಬೇಕು ಅಂತ. ಬಾಣಾಗ್ನಿ ಅಂದರೆ ತೆಳ್ಳಗೆ ಊದಕ್ಕೆ ಒಂದೇ ರೇಖೆಯಾಗಿ ಬರ್ತಾ ಇರಬೇಕು. ಹಾಗೆ ಯಾವುದೋ ಒಂದು ಕಟ್ಟಿಗೆ ಹಾಕಿದ್ರೆ ಬೆಂಕಿ ಅದರ ಜ್ವಾಲೆ ಒಟ್ಟುಗೂಡ್ಕೊಂಡು ತೆಳ್ಳಗೆ ಊದಕ್ಕೆ ಬಂದು ಒಂದು ಜಾಗಕ್ಕೆ ಮುಟ್ತಾ ಇರುತ್ತೆ. ಇದಕ್ಕೆ ಬಾಣಾಗ್ನಿ ಅಂತ. ಈ ಬಾಣಾಗ್ನಿಯಲ್ಲಿ ಈ ಪಾಕ ಮಾಡಬೇಕಪ್ಪ, ಇಲ್ಲವರೆ ಅದು ಸರಿಯಾಗೋಲ್ಲ ಅಂತ. ಇನ್ನೊಂದು ಯಾವುದೋ ಒಂದು ಪಾಕ ಮಾಡಬೇಕಾದ್ರೆ ಇದಕ್ಕೆ ಕಮಲಾಗ್ನಿ ಬೇಕಪ್ಪ ಅಂತ. ಕಮಲಾಗ್ನಿ ಅಂದರೆ ಕಮಲದ ದಳ ಹೀಗೆ ಹರಡಿರುತ್ತಲ್ಲ, ಹಾಗೆ ಜ್ವಾಲೆ ಹೀಗೆ ಹರಡ್ಕೊಳ್ಳುತ್ತೆ, ಅದರಲ್ಲೇ ಪಾಕ ಮಾಡಬೇಕು ಅಂತ. ಅಂದರೆ ಅಗ್ನಿಯಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ. ಬರೀ ಕಾಯಿಸೋದಾಗಲಿಲ್ಲ. ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೀತಾ ಇದೆ ಅಂತಂದರೆ ಆ ಶುಭ ಕಾರ್ಯದಲ್ಲಿ ಅಗ್ನಿ ಹೇಗಿದ್ದರೆ ಅದೊಂದು ಶುಭ ಸೂಚನೆ, ಮಾಡಿದ ಕರ್ಮ ಫಲ ಕೊಡುತ್ತೆ ಅನ್ನೋ ಬಗ್ಗೆ ಮಾತಾಡುವಾಗ ಅರ್ಚಿಷ್ಮಾನ್ ಪಿಂಡಿತ ಶಿಖಾ ಸರ್ಪಿ ಕಾಂಚನ ಸನ್ನಿಭ ಸ್ನಿಗ್ಧ ಪ್ರದಕ್ಷಿಣಶ್ಚೈವ ವನ್ಹಿ ಸ್ಯಾತ್ ಕಾರ್ಯಸಾಧಕ. ಹೀಗಿದ್ದರೆ ವನ್ಹಿ ಮಾತ್ರ ಕಾರ್ಯಸಿದ್ಧಿಯನ್ನು ಉಂಟು ಮಾಡುತ್ತಪ್ಪ. ನಿನ್ನ ಶುಭ ಕರ್ಮದಲ್ಲಿ ಈ ಅಗ್ನಿದೇವ ನೀನು ಕೊಟ್ಟ ಆಹುತಿಯನ್ನು ಯಾವ ದೇವತೆಗಳಿಗೆ ತಲುಪಿಸ್ಬೇಕೋ ಅಲ್ಲಿಗೆಲ್ಲ ತಲುಪಿಸಿ ನಿನ್ನ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡ್ತಾನೆ. ಹಾಗೆ ಅಗ್ನಿ ಇಲ್ಲ ಅಂತಾದರೆ ಆ ಕಾರ್ಯ ನಿನಗೆ ಆಗಲ್ಲ ಅಂತ. ಅಗ್ನಿ ಹೇಗಿರಬೇಕಾದರೆ ಅರ್ಚಿಷ್ಮಾನ್, ಜ್ವಾಲೆ ಧಗಧಗನೆ ಮೇಲ್ಮೇಲಕ್ಕೆ ಬರ್ತಾ ಇರಬೇಕು, ಆ ಕಾಂತಿ ಅದರಲ್ಲಿ ತುಂಬಿರಬೇಕು. ಪಿಂಡಿತ ಶಿಖಾ, ಅದರ ತುದಿ ಮಾತ್ರ ಒಂದುಗೂಡಿರಬೇಕು. ಕೌಲು ಹೀಗೆ 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 ಹೋಗ್ತಾ ಇದ್ದರೆ ಅದಲ್ಲ, ಒಟ್ಟು ಸೇರಿಕೊಂಡು ಪಿಂಡಿತ ಶಿಖಾ, ಅದರ ಶಿಖೆ ಪಿಂಡಿತವಾಗಿರಬೇಕು ಅಂದರೆ ಒಂದುಗೂಡಿರಬೇಕು ಅಂತ. ತಲೆ ಕೂದಲನ್ನು ಕಟ್ಟಿದರೆ ಹೇಗೋ ಹಾಗೆ ಅದರ ಜ್ವಾಲೆಗಳು ಒಟ್ಟುಗೂಡಿರಬೇಕು. ಸರ್ಪಿಹಿ, ಮೇಲ್ಮೇಲಕ್ಕೆ ಹೋಗ್ತಾ ಇರಬೇಕು. ಕಾಂಚನ ಸನ್ನಿಭ, ಅದ್ರ ಬಣ್ಣ ನೋಡಿದ್ರೆ ಬಂಗಾರದ ಬಣ್ಣದಲ್ಲಿ ಕಾಣಿಸ್ತಾ ಇರಬೇಕು. ಬೆಂಕಿ ಎಲ್ಲ ಸಂದರ್ಭದಲ್ಲೂ ಬಂಗಾರದ ಬಣ್ಣದಲ್ಲಿ ಇರಲ್ಲ. ಕೆಲವೊಮ್ಮೆ ಕೆಂಪು ತುಂಬ ಪ್ರಧಾನವಾಗಿರುತ್ತೆ, ಕೆಲವೊಮ್ಮೆ ಸ್ವಲ್ಪ ಕಪ್ಪು ಅಲ್ಲಲ್ಲೇ ಆವರಿಸ್ಕೊಂಡಿರುತ್ತೆ. ನೀಲಿ ಬಣ್ಣ ಕಾಣಿಸೋದುಂಟು, ಬಿಳಿ ಬಣ್ಣ ಕಾಣಿಸೋದುಂಟು, ಹೀಗೆಲ್ಲ ಇದೆ ಬೆಂಕಿನಲ್ಲಿ. ಆದರೆ ಅದು ಕಾಂಚನ ಸನ್ನಿಭ, ಸುವರ್ಣ ವರ್ಣದಿಂದ ಕೂಡಿರಬೇಕು. ಸ್ನಿಗ್ಧ, ಅದರಲ್ಲೊಂದು ಸ್ನಿಗ್ಧತೆ ಅಂದರೆ ಒಳಗಡೆ ತುಂಬಿರುವ ವೀರ್ಯ ವ್ಯಕ್ತವಾಗುವಂತೆ ಇರಬೇಕು, ಬಲ ತೋರುವಂತೆ ಇರಬೇಕು. ಸ್ನಿಗ್ಧತೆ ಅನ್ನೋದಕ್ಕೆ ಇಲ್ಲಿ ಒಳಗಡೆ ವೀರ್ಯ ತುಂಬಿದಾಗ ಹುಟ್ಟುಕೊಳ್ಳೋ ಲಕ್ಷಣ ಅಂತ ತಗೋಬೇಕು. ಒಂದು ಗಡವ ಕೋತಿ ಹೋಗ್ತಾಯಿದ್ರೆ ಅದು ಹೆಜ್ಜೆ ಹಾಕ್ತಾ ಇರುವಾಗ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಸಾಮಾನ್ಯ ಅಲ್ಲ, ಇದನ್ನೇನಾರು ನಾವು ಕೆದಕಿದ್ರೆ ಅದು ಏನು ಬೇಕಾದ್ರೂ ಮಾಡ್ಬೋದು. ಅದು ಹೆಜ್ಜೆ ಹಾಕುವಾಗಲೇ ಧೀರ ಗಂಭೀರವಾಗಿ ಭಾರಿ ಶೌರ್ಯ ಪ್ರತಾಪ ಎಲ್ಲ ತೋರುವಂತೆ ಹೆಜ್ಜೆ ಹಾಕ್ತಾ ಇರುತ್ತೆ. ಒಳಗಡೆ ಇರುವ ಸಾಮರ್ಥ್ಯನ ಆ ಹೊರಗಡೆ ಇರುವಂಥ ನಡೆ ಪಡಿಸ್ತಾ ಇರುತ್ತೆ. ಅಲ್ಲೊಂದು ಸ್ನಿಗ್ಧತೆ ಇದೆ ಅಂತ ಅಂದ್ಕೋಬೇಕಾಗುತ್ತೆ ಒಂದನೇದಲ್ಲಿ. ಹಾಗೆ ಒಬ್ಬ ಆರೋಗ್ಯ ದೃಢಕಾಯನಾಗಿ ತುಂಬ ಚೆನ್ನಾಗಿದ್ದಾನೆ ಅಂದರೆ ಅವನು ಮೈನ ಬಣ್ಣ ನೋಡಿದ್ರೆ ಸಾಕು, ಅಲ್ಲೊಂದು ಹೊಳಪಿರುತ್ತೆ. ಒಂದು ಒಳ್ಳೆ ಮೂಸುಂಬೆ ಹಣ್ಣು ಅಂತಂದಾಗ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಇದ್ದರೆ ದೊಡ್ಡ ಹಣ್ಣು ಆಯ್ಕೆ ಮಾಡ್ಕೊಂಬರ್ತಾರೆ. ಚೆನ್ನಾಗಿ ತಿಳುವಳಿಕೆ ಇದ್ದರೆ ಕೈಯಿಂದ ಎತ್ತಿ ನೋಡಿ ತೂಕವಾಗಿದೆಯಾ ಅಂತ ನೋಡ್ತಾ ಇರ್ತಾರೆ. ಮೇಲ್ಗಡೆ ಬಣ್ಣ, ಚರ್ಮದ ಬಣ್ಣ ತುಂಬ ನುಣುಪಾದ ಚರ್ಮವಾಗಿದ್ದು ಅಲ್ಲೊಂದು ಹೊಳಪಿದೆ ಅಂತಾದರೆ ಇದು ಒಳ್ಳೆ ಮೂಸುಂಬೆ ಹಣ್ಣು ಅಂತ ಆಯ್ಕೆ ಮಾಡ್ತಾರೆ. ಅಂದರೆ ಅಲ್ಲಿ ಹೊರಗಡೆ ಇರೋ ಬಣ್ಣ ಇದೆಯಲ್ಲ ಅದೊಂದು ಸ್ನಿಗ್ಧತೆ. ಅದು ಆ ಸ್ನಿಗ್ಧತೆ ಏನನ್ನು ತೋರಿಸುತ್ತೆ? ಒಳಗಡೆಗೆ ಉತ್ತಮವಾದ ರಸ ಇದೆಯಪ್ಪ, ಪಕ್ವವಾಗಿಬಿಟ್ಟಿದೆ, ಹಳದಿ ಬಣ್ಣ ಬಂದಿದೆ, ಅಲ್ಲೊಂದು ಹೊಳಪಿದೆ, ಅದರಿಂದ ಮಧುರವಾದ ರಸ ಇದೆ, ರಸ ತುಂಬಿದೆ, ಬರೀ ಒಣಕು ಇದಲ್ಲ ಅಂತ ಅಭಿಪ್ರಾಯ ಕೊಡುತ್ತೆ ಅದು. ಹಾಗೆ ಒಂದು ಸ್ನಿಗ್ಧವಾಗಿರಬೇಕು ಅಗ್ನಿ. ಪ್ರದಕ್ಷಿಣಶ್ಚೈವ, ಇದೊಂದು ವಿಶಿಷ್ಟವಾದದ್ದು. ಅಗ್ನಿ ಜ್ವಾಲೆ ಹೀಗೆ ಸುತ್ಕೊಂಡು ಹೋಗ್ತಾ ಇರಬೇಕಂತೆ. ಪ್ರದಕ್ಷಿಣೇಕಾರ ಅಪ್ರದಕ್ಷಿಣಾಕಾರ ಅನ್ನೋ ಪದ ಗೊತ್ತಿದಲ್ವಾ ಅಂತ ಕೇಳಿದ್ರು ಮರ್ಯಾದೆಗೆಡೋದು, ಕೇಳಬಾರ್ದು. ಪ್ರದಕ್ಷಿಣಾಕಾರವಾದ ಸಂಚಾರ, ಅಪ್ರದಕ್ಷಿಣಾಕಾರವಾದ ಸಂಚಾರ ಅಂತ ಎರಡು ಉಂಟು. ಬಲಗಡೆಗೆ ಸುತ್ತಕೊಂಡು ಬಂದರೆ ಪ್ರದಕ್ಷಿಣಾಕಾರವಾದದ್ದು, ಅದಕ್ಕೆ ವ್ಯತಿರಿಕ್ತವಾದ ಕ್ರಮದಲ್ಲಿ ಹೋದರೆ ಅಪ್ರದಕ್ಷಿಣಾಕಾರವಾದ ಸಂಚಾರ ಅಂತ ಕರೀತಾರೆ. ದೇವತೆಗಳೆಲ್ಲ ಪ್ರದಕ್ಷಿಣಾಕಾರದ ಸಂಚಾರದಲ್ಲಿ ಮೇಲ್ಮೇಲಕ್ಕೆ ಹೋದಾಗ ಸಿಗ್ತಾರಂತೆ ನೋಡೋಕ್ಕೆ. ಪಿತೃಗಳು ಅಪ್ರದಕ್ಷಿಣಾಕಾರದ ಸಂಚಾರ ಮಾಡ್ಕೊಂಡು ಹೋದಾಗ ಸಿಗ್ತಾರಂತೆ. ಹಾಗೇನೋ ಮಾರ್ಗ ಭೇದಗಳಿದೆ ಅಂತಃಪ್ರಪಂಚದಲ್ಲಿ ದೇವತೆಗಳನ್ನು ಪಿತೃಗಳನ್ನು ದರ್ಶನ ಮಾಡಬೇಕಾದ್ರೆ. ಹಾಗಿರೋದ್ರಿಂದ ದೇವತೆಗಳ ಕ್ಷೇತ್ರಕ್ಕೆ ಹೋದಾಗೆಲ್ಲ ಪ್ರದಕ್ಷಿಣಾಕಾರವಾಗಿ ದೇವಾಲಯಕ್ಕೆ ಹೋಗಬೇಕು, ಅಪ್ರದಕ್ಷಿಣಾಕಾರವಾಗಿ ಎಲ್ಲೂ ಹೋಗಬಾರ್ದು. ಹೋದರೆ ಛೇ ಅಪ್ರದಕ್ಷಿಣೆಯಾಗಿ ಹೋಗ್ತಾ ಇದೆಯಾ
ಅಂತ ಹೇಳೋದುಂಟು. ಯಾಕೆ ಅಂತ ಕಾರಣ ಗೊತ್ತಿಲ್ಲ, ಇವತ್ತು ಹಾಗಾಗ್ಬಿಟ್ಟಿದೆ. ಯಾಕೆಂದರೆ ಈ ವಿದ್ಯೆಗಳನ್ನು ಗಹನವಾಗಿ ಅಧ್ಯಯನ ಮಾಡುವಂಥ ಪ್ರಸಂಗಗಳು ಬಿದ್ದೋಯ್ತು ದೇಶದಲ್ಲಿ. ಗುರುಕುಲಗಳು ಜೀವಂತವಾಗಿದ್ದ ಕಾಲದಲ್ಲಿ ಒಂದೊಂದು ವಿದ್ಯೆಯನ್ನು 10-20 ವರ್ಷ ಇಡೀ ಜೀವಮಾನ ಪೂರ್ತಿ ಅದಕ್ಕಾಗಿ ಮುಡುಪಾಗಿಟ್ಟು ಅತ್ಯಂತ ಗಹನವಾದ ವಿಷಯಗಳನ್ನು ಕೇವಲ ಪುಸ್ತಕಾಧ್ಯಯನದಿಂದ ಅಲ್ಲ, ಚಿತ್ತೈಕಾಗ್ರದಿಂದ, ಸಾಧನೆಯಿಂದ, ಸದಾಚಾರದಿಂದ ಶೋಧಿಸಿ ಅರ್ಥ ಮಾಡ್ಕೋತಾ ಇದ್ದು ಸನ್ನಿವೇಶ ಇತ್ತು. ಆ ತಿಳುವಳಿಕೆಯ ಮಟ್ಟ ಬೇರೆ ಅದು. ಹೀಗೆ ಉನ್ಹಿ ಇದ್ದರೆ ಆಗ ಅದು ಕಾರ್ಯಸಾಧಕವಾಗುತ್ತೆ ಅಂತ. ಹಾಗಲ್ಲದೆ ಇದ್ದರೆ ಅಗ್ನಿ ಸಾಧಕವಾಗೋಲ್ಲ ಅಂತ. ಈ ಕಾರಣದಿಂದಲೇ ಯಾವುದೋ ಒಂದು ಹೋಮ ಅಂತಂದಾಗ ಗ್ಯಾಸ್ ಸ್ಟವ್ ಮೇಲೆ ಯಾಕೆ ಮಾಡಬಾರ್ದು, ಒಂದು ಬಾಣಲೆ ಇಟ್ಕೊಂಡು ಯಾಕೆ ಮಾಡಬಾರ್ದು ಒಂದು ಪ್ರಶ್ನೆ ಕೇಳಿದರೆ, ಸ್ಥೂಲ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಮಾಡೋಕ್ಕಾಗತ್ತೆ ರೀ. ಒಂದು ಬಾಣಲೆ ಇಟ್ಕೊಳ್ಳಿ, ಅದರಲ್ಲಿ ಕೆಂಡ ಹಾಕಿ ಒಂದು ಸ್ವಲ್ಪ ಸೌದೆ ಹಾಕಿ ಉರಿಯೋಕ್ಕೆ ಶುರುವಾಗುತ್ತೆ, ನಿಮ್ಮ ಹವಿಸ್ಸನ್ನು ಅರ್ಪಣೆ ಮಾಡಿ, ಆಗದೆ ಏನಂತ ಹೋಮ ಮಾಡೋದಕ್ಕೆ. ಸುಟ್ಟೋಗಲ್ವಾ ಅದು ಹವಿಸ್ಸು? ಖಂಡಿತ ಸುಟ್ಟೋಗುತ್ತೆ. ಹೊರಗಡೆ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ನಿಜವಾಗಿ ಅಗ್ನಿ ಹೇಗಿದ್ದರೆ ಇಷ್ಟೆಲ್ಲ ಲಾಭವನ್ನು ಕೊಡುತ್ತೋ ಆ ರೀತಿಯಾದ ಅಗ್ನಿಯಲ್ಲಿ ಏರ್ಪಡೋಕ್ಕೆ ಸಾಧ್ಯವಾಗುತ್ತಾ ಆ ಒಂದು ಆಧಾರದಲ್ಲಿ ಅಂದರೆ ಖಂಡಿತ ಆಗೋಲ್ಲ, ಅದು ವಿಕಾರವಾಗುತ್ತೆ. ಅದು ಹಾಗಿರೋದ್ರಿಂದಲೇ ಅಗ್ನಿ ಸ್ಥಾಪನೆ ಅಂತಂದರೆ ಅದಕ್ಕೆ ಹೀಗೆ ಕುಂಡ ರಚಿತವಾಗಿರಬೇಕು, ಅದಕ್ಕೆ ಆಯ ಇದೆ ಕುಂಡಕ್ಕೆ, ಇಷ್ಟುದ್ದ ಇಷ್ಟಾಗಲ್ಲ ಇಷ್ಟಾಳ ಹೀಗೆ ಇರಬೇಕು ಅಂತ. ಯಾವುದೋ ಒಂದು ಅದಕ್ಕೆ ಬಳಸಬೇಕಾದಂತಹ ಇದ್ಮ, ಅಗ್ನಿಗೆ ಉರುಳು, ಇಂಥ ಮರದ್ದೇ ಆಗಬೇಕು ಅಂತ. ಅದೇನು ರೀ, ಯಾವ ಮರ ಆದ್ರೇನು ಸುಡೋಕ್ಕೆ ಅಂತಂದರೆ, ಇಲ್ಲಪ್ಪ, ಇಂಥ ಮರದನ್ನು ಮಾತ್ರ ಬಳಸಬೇಕಾಗತ್ತೆ, ಬೇರೆ ಮರದನ್ನು ಬಳಸಿದರೆ ಅಗ್ನಿ ಆ ರೀತಿಯಲ್ಲಿ ಹುಟ್ಟೋಲ್ಲ ಅಂತ. ಇಲ್ಲೆಲ್ಲೋ ಏನೇನೋ ಮರ್ಮಗಳಿವೆ, ಸಾಕಷ್ಟು ಮರ್ಮಗಳಿದೆ. ಅದರಿಂದ ಅಗ್ನಿಯಲ್ಲಿ ನಾನು ತೇಜೋರೂಪದಲ್ಲಿದ್ದೇನೆ ಅಂತಂದರೆ ಎಲ್ಲ ಅಗ್ನಿಯಲ್ಲೂ ಭಗವಂತ ನೆಲೆಸಿದ್ದಾನೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಅಗ್ನಿ ಅಂತ ಹೇಳುವಾಗ ಒಂದೆರಡು ಬೇರೆ ಬೇರೆ ಪ್ರಭೇದಗಳನ್ನು ನೆನಪಿಸ್ಕೊಳ್ಳೋದಾದರೆ, ಜಠರಾಗ್ನಿ ಅಂತ ಹೇಳ್ತೀವಿ. ಇಲ್ಲಿ ಒಳಗಡೆಗೆ ಒಂದು ಅಗ್ನಿ ಇದೆ ಅಂತ, ಅದರ ಸ್ವರೂಪ ಬೇರೆ. ಅದು ನಮಗೀಗ ಒಂದು ನೇರದಲ್ಲಿ ಹೊರ ಅಗ್ನಿಯಂತೆ ಸುವರ್ಣವರ್ಣದಿಂದ ಮೇಲ್ಮೇಲಕ್ಕೆ ಜ್ವಾಲೆ ಬರೋ ಥರ ಉರಿತಾ ಇದೆ ಅಂತ ಹೇಳೋಕ್ಕೆ ಬರೋಲ್ಲ. ಅದನ್ನು ಆಧುನಿಕ ಭಾಷೆಯಲ್ಲಿ ಆ್ಯಸಿಡ್ ಅಂತ ಹೇಳ್ತಾ ಇದ್ವಿ. ನಮ್ಮ ಭಾರತ ಭಾಷೆಗಳಲ್ಲಿ ಜಠರ ರಸ, ನಾನಾ ರೀತಿಯಾದ ರಸಗಳು ಎಂಬುದಾಗಿ ಕರಿತಾ ಇದ್ವಿ. ಅದು ಅಗ್ನಿನೇ. ಅದು ಕಾಲಾಗ್ನಿ ಅಂತ ಇನ್ನೊಂದು ಪದವನ್ನು ಕೇಳ್ತೀವಿ, ಬಡಬಾಗ್ನಿ ಅಂತ ಸಮುದ್ರ ಮಧ್ಯದಲ್ಲಿ ಹೇಳುವಂಥ ಒಂದು ಅಗ್ನಿ, ವೈದ್ಯುತಾಗ್ನಿ ಅಂತ ಮಿಂಚು, ಹಾಗೆ ಸೂರ್ಯಾಗ್ನಿ ಅಂತ ಸೂರ್ಯನೇ ಒಬ್ಬ ಅಗ್ನಿ, ಹೀಗೂ ವಿಭಾಗ ಮಾಡುವಂಥದ್ದು ಉಂಟು. ಇನ್ನು ನಾನಾ ಕರ್ಮಗಳನ್ನು ಆಚರಣೆ ಮಾಡುವಾಗ ಆ ಒಂದೊಂದು ಕರ್ಮದಲ್ಲೂ ಅಗ್ನಿಯ ನಾಮಧೇಯವನ್ನು ಬೇರೆ ಬೇರೆ ನೆನಪಿಸ್ಕೊಳ್ಳುವಂಥದ್ದು ಹೇಳಿದ್ದಾರೆ. ಉದಾಹರಣೆಗೆ, ಒಂದು ಹೊಸ ಮನೆಯ ಪ್ರವೇಶ ಆಗಬೇಕಾಗಿದೆ, ಗೃಹ ಪ್ರವೇಶ ಆಗಬೇಕಾಗಿದೆ ಅಂದರೆ ಅಲ್ಲೊಂದು ಅಗ್ನಿಯನ್ನು ಸ್ಥಾಪನೆ ಮಾಡಿದಾಗ ಅದಕ್ಕೆ ಪಾವಕ ಅಂತ ಕರಿಬೇಕಂತೆ. ಅದೇ ಗರ್ಭಾಧಾನ ಅನ್ನೋ ರೀತಿಯಾದ ಕರ್ಮ, ಆ ಸಂದರ್ಭದಲ್ಲಿ ಒಂದು ಅಗ್ನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಮಾರುತಃ ಅಂತ ಕರಿಬೇಕು. ಪುಂಸವನಕ್ಕೆ ಚಂದ್ರನಾಮ ಅಗ್ನಿ, ಹೀಗೆ ಒಂದೊಂದು ಕರ್ಮಗಳಲ್ಲೂ ಒಂದೊಂದು ಅಗ್ನಿ ಅಂತ ಕರಿತಾ ಇರುವಾಗ ಅಲ್ಲೇನೋ ಅಗ್ನಿಯಲ್ಲಿ ವೈಶಿಷ್ಟ್ಯ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾದ ಜವಾಬ್ದಾರಿ ಇದೆ. ತಲೆಗೆಲ್ಲ ಒಂದೇ ಮಂತ್ರ, ಅಗ್ನಿ ಅಂದರೆ ಬೆಂಕಿ ಬಿಡ್ರಿ, ಯಾವ್ದು ಸುಡುತ್ತೋ ಅದು ಬೆಂಕಿ. ಇದು ಗಹನವಾದ ತಿಳುವಳಿಕೆ ಅಲ್ಲ. ಅದು ಈ ಎಲ್ಲ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡೋದಾದರೆ ಎಲ್ಲ ಅಗ್ನಿಯಲ್ಲೂ ಭಗವಂತ ನೆಲೆಸಿದ್ದಾನೆ. ಆಗಿದ್ದರೂ ಸಹ ಯಾವುದೋ ಒಂದೊಂದು ಅಗ್ನಿಯಲ್ಲಿ ವಿಶಿಷ್ಟವಾದ ರೂಪದಲ್ಲಿ ನೆಲೆಸಿದ್ದಾನೆ. ತ್ರೇತಾಗ್ನಿ ಅಂತ ಹೇಳೋದುಂಟು, ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಂತ 3 ಅಗ್ನಿಗಳಿವೆ ಅಂತ ಅಲ್ಲಿ ನೆಲೆಸಿದ್ದಾನೆ. ಅಲ್ಲಿ ನೆಲೆಸಿದ ಅಗ್ನಿ ಅವನ ಸ್ವರೂಪವನ್ನು ಬೇರೆಯಾಗಿ ಇಟ್ಕೊಂಡಿದ್ದಾನೆ. ಹಾಗೆ ಕಠೋಪನಿಷತ್ತಿಗೆ ಹೋದರೆ ಅಲ್ಲಿ ನಚಿಕೇತ ಎಂಬುವನು ಒಂದು ಅಗ್ನಿಯನ್ನು ಬೆಳೆಸ್ಕೋತಾನೆ, ನಾಚಿಕೇತಾಗ್ನಿ ಎಂಬುದಾಗಿ. ಬಹಳ ಅದ್ಭುತವಾದಂಥ ಅಗ್ನಿ ಅಂತ ಅಲ್ಲಿ ವಿವರಣೆ ನಮಗೆ ಸಿಗುತ್ತೆ. ಅದು ಅಲ್ಲೆಲ್ಲ ಭಗವಂತನ ಸಾನ್ನಿಧ್ಯ ಅತಿಶಯವಾಗಿ ಇರುತ್ತೆ. ಹೀಗೆ ಭಗವಂತನ ಸಾನ್ನಿಧ್ಯವನ್ನು ಎಲ್ಲೆಲ್ಲೂ ನೋಡ್ಬೋದು, ಬೇರೆ ಬೇರೆ ರೂಪದಲ್ಲಿ ನೋಡ್ಬೋದು. ಅವನ ಸಾನ್ನಿಧ್ಯದ ಅತಿಶಯವನ್ನು ಒಂದು ಕಡೆಯಲ್ಲಿ ನೋಡ್ಬೋದು. ಜೀವನಂ ಸರ್ವಭೂತೇಷು
ಸರ್ವಭೂತೇಶು, ಭೂತ ಅನ್ನೋದಕ್ಕೆ ಪಂಚಭೂತಗಳಿಗೂ ಭೂತ ಅಂತ ಕರೆಯೋದುಂಟು. ಭೂತಗಳನ್ನು ತನ್ನ ಒಡಲಾಗಿ ಮಾಡಿಕೊಂಡು ಅಲ್ಲಿ ನೆಲೆಸಿರುವಂತಹ ಜೀವಗಳಿದೆಯಲ್ಲ ಅವುಗಳಿಗೂ ಭೂತ ಅನ್ನೋ ಶಬ್ದದಿಂದ ಕರೆಯುವಂಥದ್ದುಂಟು. ಇಲ್ಲಿ ಸರ್ವಭೂತೇಶು ಅಂದರೆ ಎಲ್ಲ ಜೀವಕೋಟಿಗಳಲ್ಲಿ ಜೀವನಂ ಅಸ್ಮಿ, ಜೀವನ ರೂಪದಲ್ಲಿದ್ದೇನೆ ಅಂತ. ಜೀವನ ಅನ್ನೋ ಶಬ್ದ ಕೇಳಿದೊಡನೆ ನಮಗಿವತ್ತು ಏನು ಅನ್ನಿಸ್ತಾ ಇದೆ? ಹುಟ್ಟಿನಿಂದ ಸಾವಿನವರೆಗಿರುವ ನಮ್ಮ ನಡೆನುಡಿ ವ್ಯವಹಾರಗಳೆಲ್ಲವೂ ಒಟ್ಟು ಸೇರಿದರೆ ಜೀವನ ಅಂತ ಅರ್ಥ ಆಗ್ತಾಯಿದೆ. ಆದರೆ ಜೀವನ ಅನ್ನೋ ಶಬ್ದ ಏನು ಹೇಳ್ತಾ ಇದೆ? ಜೀವ ಪ್ರಾಣಧಾರಣೆ, ಏನೋ ಒಂದು ಪ್ರಾಣಧಾರಣೆಗೆ ಬೇಕಾಗುವಂತಹದ್ದು ಅಂತ ಅರ್ಥ ಕೊಡ್ತಾ ಇದೆ. ಪ್ರಾಣಧಾರಣೆ ಯಾವುದರಿಂದ ನಡೀತಾ ಇದೆ? ತುಂಬ ಪ್ರಧಾನವಾಗಿ ಉಸಿರಾಟದಿಂದ ನಡೀತಾ ಇದೆ. ಹಾಗಿರೋದ್ರಿಂದಲೇ ಉಸಿರು ನಿಂತೋಯ್ತು ಅಂದರೆ ಆಸಾಮಿ ಇಲ್ಲ ಅನ್ನೋ ರೀತಿಯಾದ ಮಾತು. ಉಸಿರಾಡ್ತಾ ಇದ್ದಾನೆ ಅಂದರೆ ಏನೇ ಸಮಸ್ಯೆ ಇರ್ಬೋದು, ಚಿಕಿತ್ಸೆ ಮಾಡೋಣ ಪರವಾಗಿಲ್ಲ ಅಂತ ಹೇಳೋದುಂಟು. ಕಾರಣ ತುಂಬ ಮುಖ್ಯವಾದದ್ದು ಉಸಿರಾಟ. ಅದೇ ಮೂಲತಃ ಜೀವನ. ಅದಿದ್ದರೆ ಜೀವನ, ಅದಿಲ್ಲದೆ ಹೊರ ಜೀವನವೇ ಇಲ್ಲ. ಹೀಗಿದ್ದರೂ ಆ ಉಸಿರಾಟದಲ್ಲಿ ನಾನಾ ಪ್ರಕಾರಗಳಿವೆ. ಉಸಿರಾಟ ಅಂದೊಡನೆ ನಮಗೇನು ಅನಿಸುತ್ತೆ? ಎಲ್ಲರದ್ದು ಲಂಗ್ಸ್ ಅಂತಿದೆ, ಅದು ಒಳಗಡೆಗೆ ಗಾಳಿ ತಗುತ್ತೆ, ಆಗ ಆಕ್ಸಿಜನ್ ಒಳಗಡೆಗೆ ಸೇರಿಕೊಳ್ಳುತ್ತೆ. ದೇಹದಲ್ಲಿ ಉತ್ಪತ್ತಿಯಾದಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ನಮ್ಮ ಉಸಿರನ್ನು ಹೊರಗೆ ಹಾಕ್ತೀವಲ್ಲ ಆ ಗಾಳಿಯಲ್ಲಿ ಹೊರಗಡೆ ಬರುತ್ತೆ. ಇದು ತಾನೇ ಉಸಿರಾಟ ಅಂತ ಇಷ್ಟೇ ನಮಗೆ ಗೊತ್ತಿರೋದು. ಆದರೆ ನಮ್ಮ ಶಾಸ್ತ್ರಗಳ ಒಳಗಡೆ ಹೊಕ್ಕರೆ ಗಹನವಾದ ವಿಷಯ ಇದೆ ಉಸಿರಾಟದ ಬಗ್ಗೆ. ಉಸಿರಾಟವೆಂಬುದು ಇಡೀ ಜೀವನವನ್ನು ನಮಗೆ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗಬೇಕೋ ಆ ದಿಕ್ಕಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವಷ್ಟು ಸಹಕಾರ ಕೊಡುವಂಥದ್ದಾಗಿದೆ ಅಂತ ಅದರ ಬಗ್ಗೆ ವಿಸ್ತಾರವಾದಂಥ ಪರಿಚಯವನ್ನು ಕೊಡ್ತಾರೆ. ಉಸಿರಾಟ ಅಷ್ಟು ಗಹನವಾದದ್ದಪ್ಪ ಎಂಬುದಾಗಿ. ಹಾಗಿರೋದ್ರಿಂದ ಎಲ್ಲ ಉಸಿರಾಟವು ಒಂದೇ ಉಸಿರಾಟವೇ ಅಂದರೆ ಖಂಡಿತ ಅಲ್ಲ. ಉಸಿರಾಟದಲ್ಲಿ ನಾನಾ ಪ್ರಕಾರಗಳಿವೆ. ಜೀವ ನಿರಂತರವಾಗಿ ಆಡುವ ಉಸಿರಾಟವನ್ನು ಹಂಸ ಜಪ ಎಂಬುದಾಗಿ ಕರೆದರು. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇತ್ ಪುನಃ ಹಂಸ ಹಂಸೇತ್ಯಮುಂ ಮಂತ್ರಂ ಜೀವೋ ಜಪತಿ ಸರ್ವದಾ. ಜೀವವು ನಿರಂತರವಾಗಿ ಜಪ ಮಾಡ್ತಾ ಇದೆಯಪ್ಪ ಹಂಸ ಮಂತ್ರವನ್ನು. ಹಕಾರೇಣ ಬಹಿರ್ಯಾತಿ, ಉಸಿರು ಹೊರಗಡೆ ಹೋಗುವಾಗ ಹಾ ಅಂತ ಧ್ವನಿ ಗುಪ್ತವಾಗಿದೆ ಅಲ್ಲಿ. ಸಕಾರೇಣ ವಿಷೇತ್ ಪುನಃ, ಸಾ ಅನ್ನುವ ಧ್ವನಿಯ ಜೊತೆಗೆ ಉಸಿರು ಒಳಗಡೆ ಹೋಗಿ ಸೇರ್ತಾ ಇದೆ. ಹೀಗೆ ಹಂಸಃ 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 ಅಂತ ಒಂದು ಮಂತ್ರ ಜಪ ನಿರಂತರವಾಗಿ ನಡೀತಾ ಇದೆ ಅಂತ ಉಸಿರಾಟವನ್ನು ಹೀಗೆಲ್ಲ ಗುರುತಿಸಿದ್ರು. ಇದು ನಮಗೆ ಸ್ಥೂಲ ಬುದ್ಧಿಗೆ ಗೊತ್ತಾಗುತ್ತಾ ಇದು? ಖಂಡಿತ ಇಲ್ಲ. ಇದಕ್ಕೇನೋ ಒಂದು ಸೂಕ್ಷ್ಮವಾದಂತಹ ಬುದ್ಧಿ ಬೇಕು, ಏಕಾಗ್ರತೆಯಿಂದ ಗುರುತಿಸಬೇಕಾದಂಥ ಅವಶ್ಯಕತೆ ಇದೆ ಇಲ್ಲಿ. ಇಂತಹ ಉಸಿರಾಟದಲ್ಲಿ ಭಗವಂತ ನೆಲೆಸಿದ್ದಾನೆ. ಆದರೆ ಅಂಥ ಹಂಸರೂಪವಾದ ಉಸಿರಾಟ ಏನಾದರೂ ಶುದ್ಧವಾಗಿ ಹಾಗೆ ಇರೋದಾದರೆ ಕಣ್ಣು ಮುಚ್ಚಿದ್ರೆ ಭಗವಂತನ ದರ್ಶನ ಮಾಡೋಕ್ಕಾಗತ್ತಂತೆ. ನಮಗೆ ಕಣ್ಣು ಮುಚ್ಚಿದ್ರೆ ಭಗವಂತನ ದರ್ಶನ ಆಗ್ತಾಯಿಲ್ಲ. ದೀರ್ಘಕಾಲ ಕೂತ್ಕೊಂಡ್ರೂ ಆಗ್ತಾಯಿಲ್ಲ. ತೂಕಡಿಕೆ ನಿದ್ದೆ ಬರುತ್ತೆ, ಎದ್ದು ಹೋಗೋಣ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದರೆ ನಮ್ಮ ಉಸಿರಾಟದ ಗತಿ ಬಕದ ಉಸಿರಾಟ ಆಗಿಬಿಟ್ಟಿದೆ. ತಮಾಷೆ ಹೇಳ್ತಾರೆ ಮಾತು. ಅಂದರೆ ಆ ಹಂಸರೂಪವಾದ ಯಾವ ಉಸಿರಾಟ ಆಗಬೇಕು ಅದು ಹಾಗೆ ಉಳ್ಕೊಂಡಿಲ್ಲ. ನಮ್ಮ ಜನ್ಮಾಂತರದ ಸಂಸ್ಕಾರಗಳ ಕಾರಣದಿಂದ, ವಂಶದಲ್ಲಿ ಬರ್ತಾ ಇರೋ ಸಂಸ್ಕಾರಗಳ ಕಾರಣದಿಂದ, ನಮ್ಮ ದಿನಚರಿಯಲ್ಲಿ ಇಟ್ಕೊಂಡಿರುವಂಥ ನಡೆನುಡಿಗಳ ಕಾರಣದಿಂದ ರೂಪ ಪರಿವರ್ತನೆ ಹೊಂದ್ಬಿಟ್ಟಿದೆ. ಹಂಸ ಹಂಸವೇ, ಬಕ ಬಕವೇ. ಏನೋ ಒಂದೆರಡು ಸಾಮ್ಯ ನಮಗೆ ಕಾಣಿಸ್ಬೋದು, ಎರಡು ಬೆಳ್ಳಗಿದೆ ಬಿಡ್ರಿ ಅಂತ. ಆದರೆ ಅವುಗಳ ಸೌಂದರ್ಯವನ್ನು ಗಮನಿಸೋದಾದರೆ, ಅವುಗಳ ಸಾಮರ್ಥ್ಯವನ್ನು ಗಮನಿಸೋದಾದರೆ ಹಂಸೋ ಹಂಸಃ ಬಕೋ ಬಕ, ಹಂಸ ಹಂಸವೇ ಬಕ ಬಕವೇ ಅಂತ ಸುಭಾಷಿತಕಾರರು ತಮಾಷೆಯಾಗಿ ಹೇಳ್ತಾರೆ. ಅದರಿಂದ ಉಸಿರಾಟದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ವಿಕಾರಗಳು ಏರ್ಪಟ್ಟಿವೆ ಅನ್ನೋ ವಿಷಯ ಉಂಟು. ಆದರೆ ಭಗವಂತ
ಹೇಳ್ತಾ ಇರೋ ಮಾತು, ಜೀವನಂ ಸರ್ವಭೂತೇಶು, ಎಲ್ಲ ಜೀವಕೋಟಿಗಳಲ್ಲೂ ನಾನು ಉಸಿರಾಟದ ರೂಪದಲ್ಲಿದ್ದೇನೆ, ಪ್ರಾಣಧಾರಣೆಗೆ ಬೇಕಾದ ಕ್ರಿಯಾರೂಪದಲ್ಲಿದ್ದೇನೆ ಅಂತ ಹೇಳಿದರೆ ಎಲ್ಲರ ಉಸಿರಾಟದಲ್ಲೂ ಭಗವಂತ ನೆಲೆಸ್ಯಾನೆ, ಪ್ರಶ್ನೆ ಇಲ್ಲ. ಅವನಿಲ್ಲದೆ ಉಸಿರಾಟ ನಡೆಯೋಕ್ಕಾಗೋಲ್ಲ, ನೆಲೆಸ್ಯಾನೆ. ಹಾಗಿದ್ದರೂ ಸಹ ಯಾವುದೋ ಒಂದು ನಿರ್ದಿಷ್ಟವಾದ ಉಸಿರಾಟ ಇದೆ, ಅದು ಪರಮಶ್ರೇಷ್ಠವಾದ ಉಸಿರಾಟ, ಯೋಗಿಗಳಿಗೆ ಜ್ಞಾನಿಗಳಿಗೆ ಸಹಜವಾಗಿರುವ ಉಸಿರಾಟ. ಅಲ್ಲಿ ಹಂಸರೂಪವಾಗಿ ಭಗವಂತ ನೆಲೆಸಿರ್ತಾನೆ. ಭಗವಂತನಿಗೂ ಹಂಸ ಅಂತ ಪದವನ್ನು ಬಳಸುವಂಥದ್ದುಂಟು. ನಾನು ಹೀಗೆ ಜೀವನದಲ್ಲಿ ನೆಲೆಸಿದ್ದೇನೆ, ಉಸಿರಾಟದಲ್ಲಿ ನೆಲೆಸಿದ್ದೇನೆ, ಪ್ರಾಣಧಾರಣೆಯ ಕ್ರಿಯೆ ಏನಿದೆ ಆ ಕ್ರಿಯೆಯಲ್ಲಿ ನಾನು ನೆಲೆಸಿದ್ದೇನೆ. ತಪಶ್ಚಾಸ್ಮಿ ತಪಸ್ವಿಷು, ತಪಸ್ವಿಗಳಲ್ಲಿ ತಪಃ ಚ ಅಸ್ಮಿ, ನಾನು ತಪಸ್ಸಾಗಿಯೂ ಇದ್ದೇನೆ ಅಂತ. ತಪಸ್ವಿ ಅಂತಂದರೆ ನಮಗೆ ಇವತ್ತಿರೋ ಚಿತ್ರಣ ಎಷ್ಟು ಅಂತ ಕೇಳಿದರೆ, ಗಡ್ಡ ಮೀಸೆ ಬಿಟ್ಕೊಂಡಿರಬೇಕು, ಎಲ್ಲೋ ಕಾಡು ಮೇಡುಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇರಬೇಕು, ಒಂದು ಸಣ್ಣ ಕುಟೀರ ಇರಬೇಕು, ದಂಡ ಕಮಂಡಲು ಅಂತ ಎರಡು ಇರಬೇಕು, ಚಿಕ್ಕ ಬಟ್ಟೆ ಉಟ್ಕೊಂಡಿರಬೇಕು, ಯಾವುದೋ ಆಸನ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರಬೇಕು. ಹೀಗೆ ಒಂದು ಚಿತ್ರ ನೋಡಿದ್ರೆ ಇದು ಯಾರು ಅಂತ ಕೇಳಿದ್ರೆ ತಪಸ್ವಿಗಳು ಅಂತ ಏನೋ ಒಂದು ಪರಿಚಯ ಆಗೋದಕ್ಕೆ ಅವಕಾಶ ಇರ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಅವೆಲ್ಲ ಹೋಗಿಬಿಟ್ಟಿದೆ ಇವತ್ತು. ಹಿಂದಿನ ಕಾಲದಲ್ಲಿ ಟೆಕ್ಸ್ಟ್ ಬುಕ್ ಅಂತಂದರೆ ನಮ್ಮ ಋಷಿ ಸಂಸ್ಕೃತಿಯನ್ನು ಪರಿಚಯಿಸೋದಕ್ಕೋಸ್ಕರವಾಗಿ ಇಟ್ಕೊಂಡಂತಹ ಒಂದು ಸಾಧನವಾಗಿತ್ತು. ಅವತ್ತಿನ ನಡೆ ಒಂದು. ಇವತ್ತು ನಿತ್ಯ ಜೀವನಕ್ಕೆ ಬೇಕಾಗಿರುವ ಕೆಲವು ವಿಷಯಗಳ ಪರಿಚಯ ಬೇಕಾಗಿದೆ, ಅದಕ್ಕೆ ಬೇಕಾಗುವಂತಹದ್ದೇ ತುಂಬಿದೆ ಇವತ್ತಿನ ನಮ್ಮ ಪಠ್ಯಗಳು. ಜೀವನದ ಮೌಲ್ಯಗಳ ಪರಿವರ್ತನೆಯನ್ನು ಜ್ಞಾಪಿಸ್ತಾ ಇದೆ ನಮ್ಮ ಇವತ್ತಿನ ಪಠ್ಯಗಳು. ಆಗಲಿ, ಆದರೆ ತಪಸ್ವಿ ಅಂದರೆ ಯಾರು ಅಂತ ಕೇಳಿದ್ರೆ, ತಪ ಅಂತೊಂದು ಧಾತು, ಅದು ತಪ ಉಪತಾಪೆ, ತಪ ಸಂತಾಪೆ ಅಂತ ಹೇಳೋದುಂಟು. ಏನೋ ಒಂದನ್ನು ಕಾಯಿಸುವ ಕೆಲಸ ಮಾಡುವಂಥ ಕೆಲವು ಅಭ್ಯಾಸಗಳಿಗೆ ತಪಸ್ಸು ಅಂತ ಕರೀತಾರೆ. ಕಾಯಿಸುವ ಕೆಲಸನ ಅಂದರೆ ಸುಡುವ ಕೆಲಸವನ್ನು ಅಂತ ಅರ್ಥ. ಸುವರ್ಣ ಇದೆ, ಅದನ್ನು ನಾನೀಗ ಅಪರಂಜಿಯಾಗಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ನಾನು ಅದನ್ನು ಸುಡಬೇಕಾಗತ್ತೆ, ಅಂದರೆ ಅದನ್ನ ಆ್ಯಸಿಡ್ಡಲ್ಲಿ ಹಾಕಬೇಕಾಗತ್ತೆ. ಆಗ ಅದರಲ್ಲಿರುವ ಬೇರೆ ಲೋಹಗಳಿದ್ದರೆ ಅವೆಲ್ಲ ಸುಟ್ಟು ಭಸ್ಮವಾಗಿ ಶುದ್ಧ ಚಿನ್ನ ಉಳ್ಕೊಳ್ಳುತ್ತೆ, ಅಪರಂಜಿ ಉಳ್ಕೊಳ್ಳುತ್ತೆ. ಹಾಗೆ ಈ ಶರೀರ ಯಂತ್ರ ಅತ್ಯಂತ ಪರಿಶುದ್ಧವಾಗಿದ್ದರೆ ಅದ್ಭುತ ಸಾಮರ್ಥ್ಯದಿಂದ ಕೂಡಿರುತ್ತೆ. ಇದು ಆ ಅತ್ಯಂತ ಪರಿಶುದ್ಧವಾಗಿ ಇರಬೇಕಾದ್ರೆ ಅದಕ್ಕಾಗಿ ಒಂದು ಪ್ರಯತ್ನ ಪಡಬೇಕಾಗಿದೆ. ಆ ಪ್ರಯತ್ನಕ್ಕೆಲ್ಲ ತಪಸ್ಸಂತ ಕರೀತಾರೆ. ಆ ತಪಸ್ಸಿನ ಪ್ರಕಾರಗಳು ನಾನಾ ತರಹ ಇದೆ. ಅದರಲ್ಲಿ ಯೋಗಶಾಸ್ತ್ರ ಹಿತಮಿತ ಮೇಧ್ಯಾಶನಂ ತಪಃ ಎಂಬುದಾಗಿ ಕರೆದಿದೆ. ಹಿತವು, ಮಿತವು, ಮೇಧ್ಯವು ಅಂದರೆ ಪವಿತ್ರವಾದ ಅಶನ ಅಂದರೆ ಆಹಾರವೇ ತಪಸ್ಸು ಎಂಬುದಾಗಿ. ಹಿತವಾದದ್ದನ್ನು ಊಟ ಮಾಡಪ್ಪ, ಮಿತವಾಗಿ ಊಟ ಮಾಡೋ, ನಿನ್ನ ಒಟ್ಟು ವ್ಯವಹಾರಗಳು ಎಷ್ಟಿದೆ ಅದಷ್ಟಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಮಾತ್ರ ಆಹಾರ ತಗೋ, ಒಂದು ತುತ್ತು ಜಾಸ್ತಿ ತಗೋಬೇಡ. ಮೇಧ್ಯ, ಅತ್ಯಂತ ಪವಿತ್ರವಾದ ಆಹಾರವನ್ನು ಸ್ವೀಕರಿಸು, ಅಂದರೆ ಅದು ಯಜ್ಞಯೋಗ್ಯವಾಗಿರಬೇಕು ಅಂಥ ಆಹಾರ ಸ್ವೀಕರಿಸು. ಆಹಾರ ನಾನಾ ಥರದಲ್ಲಿದೆ ಸೃಷ್ಟಿಯಲ್ಲಿ, ಅದು ಯಾರ್ಯಾರಿಗೋ ಬೇಕಾಗತ್ತೆ, ಯಾವ್ಯಾವುದೋ ಜೀವಕೋಟಿಗಳು ಬೇಕು, ಯಾವುದೂ ಬೇಡದೇ ಇದ್ದಿದ್ದಿಲ್ಲ. ಆದರೆ ನೀನೊಬ್ಬ ಮಾನವ, ನಿನ್ನ ಮೈನಲ್ಲೂ ಅನೇಕ ರೀತಿಯಾದಂತಹ ವಿಭಿನ್ನ ಲಕ್ಷಣಗಳಿದೆ. ಆ ಲಕ್ಷಣಗಳಿಗೆ ಹೊಂದ್ಕೊಳ್ಳುವಂತೆ ಒಂದು ಹಿತವೂ ಮಿತವೂ ಮೇಧ್ಯವಾದ ಆಹಾರವನ್ನು ನೀನು ಸ್ವೀಕಾರ ಮಾಡ್ತಾ ಹೋದಾಗ ಜಠರಾಗ್ನಿ ಅತ್ಯಂತ ಶುದ್ಧವಾದದ್ದಾಗಿ ದೇಹದಲ್ಲಿರುವಂಥ ಎಲ್ಲ ದೋಷಗಳನ್ನು ದಹಿಸಿಕೊಟ್ಟು ನಿನ್ನನ್ನು ಅತ್ಯಂತ ಶುದ್ಧನನ್ನಾದ ಅಪರಂಜಿಯಂತೆ ಮಾಡಿಕೊಡುತ್ತೆ. ಅವರಲ್ಲಿ ತುಂಬ ತಪಸ್ಸಿದೆ ಅಂದರೆ ತಾತ್ಪರ್ಯ ಅವರಲ್ಲಿ ತುಂಬ ಶುಚಿತ್ವ ಇದೆ ಅಂತ ಅರ್ಥ. ತಪಸ್ಸು ಮಾಡಿ ಮಾಡಿ ದೇಹೇಂದ್ರಿಯ ಮನೋಬುದ್ಧಿಗಳಿದಿರೋ ಎಲ್ಲ ದೋಷಗಳನ್ನು ತೆಗೆದುಹಾಕ್ಕೊಂಡಿದ್ದಾರೆ. ದೇಹ ಅಷ್ಟು ಅತ್ಯುತ್ಕೃಷ್ಟವಾದ ವಿಮಾನದಂತೆ ಆಗಿಬಿಟ್ಟಿದೆ. ಅದನ್ನು ಅವಲಂಬಿಸಿ ಯಾವ ಲೋಕದಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಬೋದು, ಅಷ್ಟು ಅದ್ಭುತವಾದ ಸಾಮರ್ಥ್ಯ ಬಂದಿದೆ ಅಂತ. ಹಾಗಾಗಿ ತಪಸ್ಸಿನ ಹಿರಿಮೆಯನ್ನು ಕೊಂಡಾಡುವಾಗ ತಪೋಭಿಪ್ರಾಪ್ಯತೆ ಅಭೀಷ್ಟಂ, ತಪಸ್ಸುಗಳು ನಾನಾ ತರಹ ಇದೆ, ಅವುಗಳಿಂದ ಅಭೀಷ್ಟಂ, ನೀನು ಬಯಸಿದಂತಹದ್ದನ್ನೆಲ್ಲ ಪಡಿಬೋದಪ್ಪ.
ನಾಸಾಧ್ಯಂ ಹಿ ತಪಸ್ಯತಃ. ತಪಸ್ಸೆ ಮಾಡ್ತಾ ಇರೋ ವ್ಯಕ್ತಿಗೆ ಪಡೆಯಲು ಅಸಾಧ್ಯವಾದದ್ದು ಎಂಬುದೇ ಇಲ್ಲ, ಏನನ್ನು ಬೇಕಾದ್ರೂ ಪಡಿಬೋದು. ದುರ್ಭಗತ್ವಂ ವೃಥಾ ಲೋಕಃ ವಹತೆ ಸತಿ ಸಾಧನೆ. ಇಂಥ ಉತ್ಕೃಷ್ಟವಾದ ಸಾಧನೆ ಇದ್ದಾಗಲೂ ಕೂಡ ಈ ಜನರು ನನ್ನಿಂದ ಏನೂ ಆಗಲ್ಲ, ನಾನು ಅಸಮರ್ಥ, ಅಯೋಗ್ಯ ಹೀಗೆಲ್ಲ ಭಾವಿಸ್ತಾರೆ. ತಪ್ಪಿದು. ದುರ್ಭಗತ್ವಂ ಅಂದರೆ ಸಾಮರ್ಥ್ಯಹೀನತೆ ಅಂತ ಅರ್ಥ. ಅದಕ್ಕೆ ಸಾಮರ್ಥ್ಯಹೀನತೆಯನ್ನು ಭಾವಿಸ್ತಾರೆ ಜನ. ಅಯ್ಯೋ, ಭಾವಿಸೋದಕ್ಕೆ ಏನು ವಿಷಯ ಇದೆ, ಮನುಷ್ಯ ಶರೀರ ಅಲ್ವೇ ನಿನಗೆ ಸಿಕ್ಕಿರೋದು, ಇದನ್ನು ಏನಾದ್ರು ಶೋಧಿಸಿ ಸರಿಪಡಿಸ್ಕೋ, ಇದರಿಂದ ಏನನ್ನು ಬೇಕಾದ್ರೂ ಸಾಧನೆ ಮಾಡೋಕ್ಕಾಗತ್ತೆ ಎಂಬುದಾಗಿ ತಪಸ್ಸಿಯ ಹಿರಿಮೆಯನ್ನು ಕೊಂಡಾಡ್ತಾರೆ. ಹೀಗೆ ನಾನಾ ತಪಸ್ಸುಗಳುಂಟು. ಆ ತಪಸ್ಸಿಯಲ್ಲಿ ಭಗವದ್ಗೀತೆಯಲ್ಲೇ ಮುಂದಕ್ಕೆ ಬರುತ್ತೆ. ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು ಹೀಗೆಲ್ಲ ಇದೆ. ಕಾರಣ ಈ ಮೈನ ಸ್ವಭಾವವನ್ನು ತೆಗೆದುಕೊಂಡಾಗ ಹುಟ್ಟಿನಿಂದಲೇ ಯಾರೋ ಒಬ್ಬ ಸಾತ್ವಿಕ ಆಗ್ತಾನೆ, ಒಬ್ಬ ರಾಜಸ ಆಗ್ತಾನೆ, ಒಬ್ಬ ತಾಮಸ ಆಗ್ತಾನೆ. ಅದನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ, ಅದು ಪ್ರಕೃತಿ ಸಾಯೋವರೆಗೆ ಹಾಗೇ ಇರಬೇಕಾಗತ್ತೆ. ಸಣ್ಣ ಪರಿವರ್ತನೆಯನ್ನು ಮಾಡ್ಕೋಬೋದು ಅಷ್ಟೇ, ಅಥವಾ ಅದರಲ್ಲೇ ಪರಿಷ್ಕಾರವನ್ನು ಮಾಡ್ಕೋಬೋದು. ರಾಜಸ ಪ್ರಕೃತಿ ಅಲ್ಲೂ ಲೋಪದೋಷಗಳಿತ್ತಪ್ಪ, ಅದನ್ನು ತೆಗೆದೆ ಶುದ್ಧ ರಾಜಸ ಪ್ರಕೃತಿ ಆಯಿತು. ತಾಮಸ ಪ್ರಕೃತಿ ಅಲ್ಲಿ ಬೇಕಾದಷ್ಟು ಲೋಪದೋಷಗಳಿತ್ತು, ಅದನ್ನಷ್ಟು ತೆಗೆದೆ ಶುದ್ಧ ತಾಮಸ ಪ್ರಕೃತಿ ಆಯಿತು. ಶುದ್ಧ ತಾಮಸ ಪ್ರಕೃತಿ ಶ್ರೇಷ್ಠವಾದದ್ದೇನೆ ಅದು, ಶುದ್ಧ ರಾಜಸ ಪ್ರಕೃತಿ ಶ್ರೇಷ್ಠವಾದದ್ದೇನೆ ಅದು. ಹಾಗೆ ಶುದ್ಧ ಸಾತ್ವಿಕ ಪ್ರಕೃತಿ ಶ್ರೇಷ್ಠವಾದದ್ದು. ಹೀಗೆಲ್ಲ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಎಂಬುದಾಗಿ ನಮ್ಮ ಆರ್ಷ ವಿಜ್ಞಾನ ಸಾರುತ್ತೆ. ಆದ್ದರಿಂದ ಎಲ್ಲೆಲ್ಲಿ ತಪಸ್ಸು ಉಂಟೋ ಅಲ್ಲೆಲ್ಲ ಒಂದು ಶೋಧಿಸುವ ಕಾರ್ಯ ಇದೆ, ಒಂದು ಮಟ್ಟದ ಶುಚಿತ್ವವನ್ನು ಸಾಧಿಸುವ ಕಾರ್ಯ ಇದೆ. ಅಲ್ಲೆಲ್ಲ ಭಗವಂತ ನೆಲೆಸಿದ್ದಾನೆ. ಎಲ್ಲೆಲ್ಲಿ ಶುಚಿತ್ವ ಇದೆಯೋ ಅಲ್ಲೆಲ್ಲ ನೆಲೆಸಿದ್ದಾನೆ. ಆದರೆ ಆ ಶುಚಿತ್ವದ ಮಟ್ಟ ಬೇರೆ ಬೇರೆ ಪ್ರಕೃತಿಗಳಲ್ಲಿ ಬೇರೆ ಬೇರೆ ರೂಪದಲ್ಲಿರುತ್ತೆ. ಎಲ್ಲೆಲ್ಲಿ ಅತಿಶಯವಾದ ಶುಚಿತ್ವ ಇದೆಯೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಅತಿಶಯವಾಗಿ ನೆಲೆಸುತ್ತೆ. ಈ ನೀತಿಯನ್ನು ಇಟ್ಕೊಂಡೇ ದೇಶದಲ್ಲಿ ನಾನಾ ರೀತಿಯಾದಂಥ ಧರ್ಮ ಕರ್ಮಗಳನ್ನು ವ್ಯವಸ್ಥೆಯನ್ನು ತಂದಿದ್ದಾರೆ. ಈ ಸೂತ್ರವನ್ನು ಮರೆತು ಚಿಂತಿಸೋದಾದರೆ ಈ ದೇಶದ ಋಷಿ ಮಹರ್ಷಿಗಳ ಗಹನವಾದ ಯಾವ ವಿಷಯವೂ ಬುದ್ಧಿ ಮನಸ್ಸಿಗೆ ಬರೋಲ್ಲ. ಇದಕ್ಕಾಗಿ ಋಷಿ ಮಹರ್ಷಿಗಳ ಆಶಯವನ್ನು ಪೂರ್ವಾಗ್ರಹ ದೂಷಿತವಲ್ಲದ ಮನಸ್ಸಿನಿಂದ ಅಧ್ಯಯನ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಹೀಗೆ ಭಗವಂತ ತನ್ನ ಸಾನ್ನಿಧ್ಯ ಇಂಥ ಕಡೆಗಳಲ್ಲಿ ಉಂಟು ಎಂಬುದಾಗಿ ಹೇಳ್ತಾನೆ. ಭಗವಂತ ಎಲ್ಲ ಕಡೆಯಲ್ಲಿ ನೆಲೆಸಿದವನಾದ್ದರಿಂದ ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ. ಹಾಗಿದ್ದರೂ ಅವನ ಸಾನ್ನಿಧ್ಯ ಅತಿಶಯವಾಗಿ ಎದ್ದು ತೋರುವಂತಹ ಕೆಲವು ಜಾಗಗಳಿದೆ. ಆ ಜಾಗಗಳನ್ನು ಎತ್ತಿ ತೋರಿಸಿ ಇಂಥ ಕಡೆಯಲ್ಲಿ ನಾನು ನೆಲೆಸಿರುವಂತಹದ್ದನ್ನು ನೀವು ಗುರುತಿಸ್ಬೋದಪ್ಪ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ನನ್ನ ಸ್ವರೂಪವನ್ನು ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋ ನೇರದಲ್ಲಿ ಒಂದು ಮಾರ್ಗದರ್ಶಕವಾದ ಮಾತು ಎಂಬುದಾಗಿ ತಗೋಬೇಕು. ಇಷ್ಟನ್ನು ಇವತ್ತಿನ ಪಾಠವಾಗಿ ಭಾವಿಸಿ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
कपटाङ्गीकृतमानुषवेषं कपटाङ्गीकृतमानुषवेषं कपटाङ्गीकृतमानुष कपटनाट्यधर कृष्णसुवेशं कपटनाट्यधर कृष्णसुवेशं भजरे यदुनाथं मानस भजरे यदुनाथम् परमहंसहृतत्वस्वरूपं परमहंसहृतत्वस्वरूपं परमहंसहृतत्वस्वरूपं